ನಾನು ಮುಷ್ಡಿ ಅಪ್ಪಿ ತಪ್ಪಿ ನಿಂಗೊಂದು ಅವಕಾಶ ಕೊಟ್ರು ದೇವ್ರು ಬಂದು, ಅಪ್ಪ ನರಸಿಂಹಮೂರ್ತಿ, ನಿನಗೆ ಇನ್ನೊಂದು ಮದುವೆ ಆಗಲು ಅವಕಾಶವಿದೆ, ನೀನು ಯಾರನ್ನು ಮಾಡಿಕೊಳ್ತೀಯ? ವಿದ್ಯಾನೇ ಬೇಕೋ ಬೇರೆ ಯಾರಾದ್ರೂ ಹುಡುಗಿ ಬೇಕು ಅಂದ್ರೆ ಯಾರನ್ನು ಮಾಡ್ಕೋತೀವಿ? ಓಹೋ ಬೌಲಿಂಗ್ ಮಾಡೋರು ಬ್ಯಾಟ್ ಇಟ್ಕೊಂಡು ಆಡೋರು ಬಿಟ್ರೆ ಇನ್ನೆಲ್ರು ಅಂತ ಆಡ್ತಿರ್ತಾರೆ, ಹುಚ್ಚಿರ್ತಾರೆ, ಇವ್ರ್ತಾರೆ ಕುಕ್ಕೊಳ್ಳೋರು. ಕಾಗೆನ ತಿರುಪತಿ ಕರ್ಕೊಂಡು ಹೋಗಿ ಗೋವಿಂದ ಅನ್ನೋ ಅಂದ್ರೆ ಏನನ್ನುತ್ತೆ? ಏನಂತೆ? ಕಾಕ ಅನ್ನುತ್ತೆ. ಸಪ್ಪನ್ನು ಕಿರಾಣಿ ಆಗಿ ಅನ್ನೋದನ್ನ ಬೇರೆ ತರ ಹಾಡ್ಬಿಡ್ತಾಳ. ಯಾಕೆ ಚೆನ್ನಾಗಿರೋ ನಾ ಹಾಡ್ಕೆ ಬರೀ ಬೂಟಾಟ್ಗೆ ನಾನು ಇನ್ನು ನಕ್ಬಿಟ್ರೆ ಇಲ್ಲಿ ನೋವು ಬಂದು ಎಡಿಟ್ ಎಲ್ಲ ಮಾಡ್ಬೇಡಿ ಹಾಕಿ ನೋಡಿ ಸರಿನಾ? ಓಕೆನಾ? ಸೂಪರ್. ಆನಂದವಾಗಿದೆ. ಜರಿ ಇರೋ ಸೀರಿಯಲ್ ಉಟ್ಕೊಂಡ್ಬಿಟ್ಟಿದ್ದೀರಾ? ಜರಿ ಅಂದ್ರೆ ಶುಭ ಸೂಚನೆ. ನಿಮ್ಮ ಸೌಜನ್ಯ ಸ್ಟೋರ್ಸ್ ಚಾನೆಲ್ ಶುಭವಾಗಿ ಯಶಸ್ವಿ ಆಗ್ಲಿ ಅಂತ ಹರಸಕ್ಕೆ ನಾನು ಹಸಿರು ಇರೋ ಬಣ್ಣ ಇರೋ ಜರಿ ಅಂಚಿನ ಸೀರೆಯನ್ನ ಉಟ್ಕೊಂಡು ಬಂದಿದ್ದೇನೆ. ನಾನು ಸಹ ಹಸಿರು. ಹೌದು ನೋಡಿ, ನನಗೆ ಗೊತ್ತಿಲ್ಲ ಇವ್ರು ಇದನ್ನ ಹಾಕೋತಾರೆ ಅಂತ. ಮಾತಾ ವಿದ್ಯಾನಂದಮಯಿ ಆಗ್ಬಿಟ್ರಿ ನೀವು. ವಿದ್ಯೆ ಆನಂದ. ಆಯ್ತು ಕೂತ್ಕೊಳ್ಳಿ, ಯಾಕೆ ನಿಂತ್ಕೊಂಡೆ ಅಯ್ಯೋ ಏನೋ ಹಂಗೆ ನೀವು ಕೂತ್ಕೊ ಅಂತ ಹೇಳೋ ತನಕ ಕೂತ್ಕೊಳ್ಳೋದು. ನಾನು ತುಂಬಾ ಅಜ್ಞಾನವರ್ತಿ. ಅಜ್ಞಾನ ಅಲ್ಲ, ಆಜ್ಞೆಯನ್ನು ಪಾಲಿಸುವವಳು. ಅದು ಅವನ ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡ ಕಲ. ನಮ್ಮ ಕನ್ನಡ ಅಷ್ಟು ಗೊತ್ತಾಗಲ್ಲ, ಇದು ಸಂಸ್ಕೃತ. ನಮಗೆ ಗೊತ್ತಿರೋ ಸಂಸ್ಕೃತವೇ ಬೇರೆ. ಗೊತ್ತು. ನಮಸ್ಕಾರ ಎಲ್ರಿಗೂ, ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ಇವತ್ತು ಸೌಜನ್ಯ ಸ್ಟೋರ್ಸಲ್ಲಿ ನಾನು ಒಬ್ಳೆ ಆ್ಯಂಕರಿಂಗ್ ಮಾಡ್ತಿಲ್ಲ, ಬರೀ ಶೂಟಿಂಗ್ ಅಷ್ಟೆಲ್ಲ ಬಂದಿರೋದು. ಶೂಟಿಂಗ್ನಲ್ಲೂ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಯಜಮಾನ್ರನ್ನ. ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಹಿಂಗೆ ಹೇಳ ಸರ್? ನಾನು ಗೆಸ್ಟ್ ಆಗಿ ಬಂದಿದ್ದೀನಿ. ಗೆಸ್ಟ್ ಆಗಿ, ಹೋಸ್ಟ್ ಆಗಿ ಅಂತ ಅನ್ಕೊಂಡೆ ನಾನು. ಗೆಸ್ಟ್ ಅಪಿಯರೆನ್ಸ್. ಓಕೆ. ಕೀರ್ತಿ ನಾರಾಯಣ ಫ್ರಮ್ ಕೀರ್ತಿ ENT ಕ್ಲಿನಿಕ್ ಇದ್ದಾರೆ ಇಲ್ಲಿ. ಸೊ ನಾನು ಫಾರ್ಮಲ್ ಆಗಿ ಒಂದು ಏನು ಹೇಳ್ತಾರೆ, ಸಂಪ್ರದಾಯದ ಪ್ರಕಾರವಾಗಿ ಶಿಷ್ಟಾಚಾರ ಫಾಲೋ ಮಾಡೋ ಥರ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ ನಮ್ಮ ಅತಿಥಿಗಳ ಬಗ್ಗೆ. ಓಕೆನಾ? ಸೊ ಯಾರ ಮನೇಲಿ ಇದ್ದೀವಿ ಅಂತ ಗೊತ್ತಲ್ವ ಈಗ ಆಲ್ರೆಡಿ. ಇವರು ರಂಗಭೂಮಿ, ಕಿರುತೆರೆ, ಹಿರಿತೆರೆ ಎಲ್ಲ ಕಡೆ ಆಲ್ರೆಡಿ ಅವರ ನಟನೆಯಿಂದ ಮನೆ ಮಾತಾಗಿದ್ದಾರೆ. ನಮ್ಮೆಲ್ಲರಿಗೂ ಪರಿಚಿತರು. ಇವ್ರನ್ನ ಹೊಸದಾಗಿ ಮತ್ತೆ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ವಿದ್ಯಮ್ಮ ಹಾಗೆ ವೆರಿ ಫಸ್ಟ್ ಟೈಮ್ ಅವರ ಯಜಮಾನರು ಕೂಡ ನಮ್ಮ ಚಾನಲಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಫಸ್ಟ್ ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಯಜಮಾನ್ ಗೊತ್ತಿಲ್ಲ ಅಂತ ನನಗೆ ನೋಡಿ, ಮೂರ್ತಿನ್ ಬಿಟ್ರೆ ಆಗೋಯ್ತಲ್ಲ. ನರಸಿಂಹನೋ ಕೃಷ್ಣನೋ ಯಾವ್ದು ಪರವಾಗಿಲ್ಲ, ಮೂರ್ತಿನ್ ಬಿಟ್ರೆ ಮೂರ್ತಿ ಹಿಂದೆ. ಹೌದು, ನೀವು ಮತ್ತೆ ಸುಧಾಮೂರ್ತಿ ಅವರು ಕಸಿನ್ಸಾ? ಅಯ್ಯೋ ರಾಮ, ಆ ಲೆವೆಲ್ಗೆ ನಾ ಹೋಗ್ಬಿಟ್ಟಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಅವ್ರು ಚೆನ್ನಾಗಿದ್ದಾರೆ ಸುಮ್ಮನೆ. ಹಿಂಗೆ ಇವ್ರದ್ದು ಕತೆ. ಹೌದು, ಅವ್ರು ಚೆನ್ನಾಗಿದ್ದಾರೆ. ನಾನು ಅವ್ರ ಫ್ಯಾನು. ನಾನು ನಿಮ್ಮ ಫ್ಯಾನ್. ನಾನು ಪರ್ಸ್ನಲಿ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೀನ್ ಎಕ್ಸೈಟ್ ಆಗಿರೋದ್ ನೋಡಿ ನಾನು ಎಕ್ಸೈಟ್ ಆಗಿದ್ದೀನಿ. ನಾವಿಬ್ರು ಈಚೆ ಹೋಗಿ ಕಾಫಿ ಕುಡ್ಕೊಂಡ್ ಬರೋಣ. ಕೊಟ್ಟಾಗಿಲ್ವಾ ಟೀ? ಕೂತ್ಕೊಳ್ಳಿ ಸುಮ್ನೆ. ಇಲ್ಲಿ ನೋಡೋಣ ಅವ್ರಿಬ್ರು ಏನ್ ಮಾತಾಡ್ತಾರೆ. ಅದ ಆಮೇಲೆ ನೋಡ್ಕೊಳ್ಳಿ. ವಿಚಾರಿಸ್ತೀನಿ. ಈಗ ನೀವು ಹೇಗೆ ನಿಮ್ಮ ಯಜಮಾನರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ, ನಿಮ್ ಬಾಯಲ್ಲೇ ಕೇಳೋಣ ಅಂತ. ಇವ್ರು ನನ್ ಗಂಡ ನರಸಿಂಹಮೂರ್ತಿ. ಉಗ್ರ ನರಸಿಂಹರನ್ನ ಶಾಂತ ಮಾಡೋದಿಕ್ಕೆ ಎದುರುಗಡೆ ಲಕ್ಷ್ಮೀ ದೇವರಿಗೆ ವಿಗ್ರಹನ ಕೂರಿಸಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಾದ್ಮೇಲೆ ಆ ಉಗ್ರತೆ ಎಲ್ಲ ಕಡಿಮೆ ಆಯ್ತಂತೆ ನರಸಿಂಹದೇವ್ರಿಗೆ. ಹಾಗಾಗಿ ಇವರು ಕೆಲವು ಸತಿ ಉಗ್ರವಾಗಿರ್ತಾರೆ, ಕೆಲವು ಸತಿ ಶಾಂತವಾಗಿರ್ತಾರೆ. ನೀವು ಶಾಂತ ಅನ್ನೋರು ಇನ್ನೊಬ್ರು ಇವಾಗ ತಾನೇ ಹೇಳಿದ್ರು, ಅವ್ರು ಶಾಂತ ಆಗೋದಕ್ಕೆ ಲಕ್ಷ್ಮಿ ಎದುರಿಗೆ ಕೂರಿಸಿದ್ದಾರೆ.
ಅದಕ್ಕೆ ನಾನು ವಿದ್ಯಾ ಇದು ಬಿಟ್ರೆ ನಾನು ಶಾಂತವಾಗಿರ್ತೀನಿ. ಸೂಪರ್. ಸರಿನಾ? ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ನಿಮ್ದು? ಅರೇಂಜ್ಡ್ ಮ್ಯಾರೇಜ್. ನಂಗೆ ಲವ್ ಮಾಡ್ಕೊಳಕ್ ಇಷ್ಟ ಇತ್ತು, ಹೌದಾ? ಆದ್ರೆ ಆಗ್ಲಿಲ್ಲ. ಭಯನೂ ಇತ್ತು ಜೊತೆಗೆ. ಇನ್ನೊಂದು ಟೇಕ್ ತಗೊಂತೀರಾ? ಇವ್ರ ಭಯ ಈಗ. ಹೌದಾ? ಅಟ್ಲೀಸ್ಟ್ ಈಗ ಇವ್ರನ್ನೇ ಲವ್ ಮಾಡಿ. ಅವ್ರನ್ನ ಮಾಡಿ ಅಭ್ಯಾಸ ಆಗೋಗಿದೆ. ಹೌದಾ? ಹೊಸದಾಗಿ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಬಿಡಿ. ನೈಸ್. ಮತ್ತ ಕಷ್ಟ ಇಲ್ಲ, ಯಾರು ಅನುಭವಿಸ್ತಾರೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈ ಏಪ್ರಿಲ್ 21ಕ್ಕೆ 48 ವರ್ಷ ಆಗುತ್ತೆ. ಅಯ್ಯೋ, ಇನ್ನು ನಾವು ಇಬ್ರು ಒಬ್ರನ್ನೊಬ್ರನ್ನ ಸಹಿಸ್ಕೊಂಡು ಇದೀವಿ. ಸೂಪರ್. ಇನ್ನೆರಡು ವರ್ಷ ಹೋದ್ರೆ 50 ವರ್ಷ ಆಗತ್ತೆ. ನೀನ್ ಹಂಗೆ ನಾನ್ ಹಿಂಗೆ ಅಂತ ಅಂದ್ಕೊಂಡು ಹೋಗೋದಲ್ವಂತೆ, ಜೀವನ ಹೊಂದ್ಕೊಂಡು ಹೋಗೋದಂತೆ. ನೋಡಿ, ನೀವು 48 ವರ್ಷ ಸಂಸಾರ ಮಾಡ್ಬಿಟ್ಟಿದ್ದೀರಾ. ಈಗಿನ ಜನರೇಷನ್ 48 ವರ್ಷ ಬದುಕದೇ ಇಲ್ಲ. 48 ಗಂಟೆಗಳ ಕಾಲ ಅಂತಾರೆ. ಮೊನ್ನೆ 18ನೇ ತಾರೀಕಿಗೆ 19ಕ್ಕೆ ಬಿತ್ತಂತೆ ನಿಮ್ಗೆ ವಯಸ್ಸು, ಹೌದಾ? ನಾಚಿಕೊಂಡರೆ ನರಸಮ್ಮ ತುಂಬಾ ಥ್ಯಾಂಕ್ಸ್ ರೀ. ನಿಮ್ಗೆ ಎಷ್ಟು ಸರ್ ವಯಸ್ಸು? ಈಗೇನ್ ವಯಸ್ಸ ಅಲ್ಲ, ಮದುವೆ ಆದಾಗ ಅವ್ರ ವಯಸ್ಸು ಕೇಳಕ್ ಮುಂಚೆ ನನ್ನ ವಯಸ್ಸು ತಿಳ್ಕೊಂಬಿಡಿ. ಅದೇ ಯಾಕೆ 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 ಅಂದ್ರೆ ನೀವು ಅದ್ರ ಮೇಲೆ ಲೆಕ್ಕಾಚಾರ ಹಾಕ್ತಾರ ಇವ್ರಿಗೆ ಇಷ್ಟಿರ್ಬೋದು ಅಂತ. ಅದಕ್ಕೆ ಮೊದ್ಲು ನೀವು ಹೇಳಿ ನನ್ಗೆ ಎಷ್ಟು ವಯಸ್ಸು ಅಂತ. ನಿಮ್ಗೆ ಅಪ್ರಾಕ್ಸಿಮೇಟ್ ಎಷ್ಟಿರ್ಬೋದು ಅಂತ? ತಮಾಷೆಗಲ್ಲ, ಸೀರಿಯಸ್ ಸೀರಿಯಸ್ ಆಗಿ ಒಂದು 58 ಇರ್ಬೋದು, 58 60 ನನಗೆ 46 47 ಅಂತ ನಾನು. ಇದು ತೀರಾ ಅತಿ ಆಯ್ತು. ಇವಾಗ ನಿಜವಾದನ್ನೇ ಹೇಳ್ಬಿಡೋಣ. ನಿಮ್ದು ಹೇಳಿ, ನಾನು ಹೇಳ್ಕೊತೀನಿ. ನನಗೆ 76 ನಡೀತಾ, ಈಗ ನಾಳೆ ಜೂನ್ಗೆ 76 ಆಗುತ್ತೆ. ನನಗಿಂತ 6 ವರ್ಷ ದೊಡ್ಡವರು. ಜುಲೈಗೆ 70 ವರ್ಷನಾ ನಿಮ್ಗೆ? ಜುಲೈಗೆ 70 ಆಗುತ್ತೆ. ದೇವ್ರೇ, ಸೀರಿಯಸ್ಲಿ 70 ಅಂತ ನಿಜವಾಗ್ಲೂ ಅನ್ಸಲ್ಲ. ಆಡೋದು ಹಾಗೆ 7 ವರ್ಷದ ತರ. ಸೊನ್ನೆ ತೆಗೆದು ಅಂದ್ರೆ ಲೈವ್ಲಿ ಆಗಿ ಖುಷಿಯಾಗಿರೋದಿರ್ಬೋದು, ಆ ಎನರ್ಜಿ ಇರ್ಬೋದು, ನೋಡೋಕಿರ್ಬೋದು. 70 ಸೀರಿಯಸ್ಲಿ ಅನ್ಸಲ್ಲ. ನೀವೇ ಬೇಕಾದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಅನ್ಸುತ್ತಾ ನಿಜವಾಗ್ಲೂ ಇವ್ರಿಗೆ 70 ವರ್ಷ ಅಂತ ಯಾರಿಗಾದ್ರೂ ಅನ್ಸುತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈಗ ಷಷ್ಠಿ ಪೂರ್ತಿ ಆಲ್ರೆಡಿ ಆಗೋಗಿದೆ. ಸಪ್ತಪೂರ್ತಿ ನನಗಾಗ್ಬೇಕು, ಅವ್ರಿಗಾಗೋಗಿದೆ. ನಿಮ್ಗೆ 90 ವರ್ಷ ಆಗೋವರೆಗೂ ನೀವಿಬ್ರು ಜಗಳ ಆಡದೆ ಚೆನ್ನಾಗಿದ್ರೆ ಸರ್ಕಾರದಿಂದ ನಿಮ್ಗೆ ಜಮೀನ್ ಕೊಡ್ತಾರೆ 1.5 ಎಕರೆ. ಹೌದಾ? ನಮಗ್ ಜಮೀನ್ ಬೇಡ, ಜಗಳ ಬೇಕು. ಜಗಳ ಇಲ್ಲದೆ ನಾವಿರಕ್ ಸಾಧ್ಯನೇ ಇಲ್ಲ. ಸೊ ಈಗ 1.5 ಎಕರೆ ಜಮೀನ್ಗೆ ಒಂದು ಟಾಸ್ಕ್ ಇದೆ. ಏನು? ಈಗ ಅದರಲ್ಲೂ ಈ ಕಾನ್ವರ್ಸೇಷನ್ ಕೇಳಿದ್ಮೇಲಂತೂ ನಾನು ಒಂದು ಸುಮ್ಮನೆ ನಮ್ಮ ಖುಷಿಗೆ, ನಮ್ಮ ಆಡಿಯನ್ಸಿಗೋಸ್ಕರ ಒಂದು ಸಣ್ಣ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಅಂತ ಇದೊಂದು ರೌಂಡ್ ಮಾಡ್ತಿದ್ದೀವಿ. ಓಕೆನಾ? ಫಸ್ಟ್ ಕ್ವೆಶನ್, ನಿಮ್ಮಿಬ್ಬರಲ್ಲಿ ತುಂಬ ಒಳ್ಳೆಯವ್ರು ಯಾರು? ವಾವ್, ನಂಗೆ ನಿಮ್ಮ ಹಾನೆಸ್ಟಿ ಇಷ್ಟ ಆಯ್ತು. ತುಂಬ ಡಿಸಿಪ್ಲಿನ್ ಯಾರಿಗಿದೆ? ನಮಗೆ ನಿಮ್ಮ ರಿಯಾಕ್ಷನ್ ತುಂಬ ಇಷ್ಟ ಆಯ್ತು. ಡಿಸಿಪ್ಲಿನ್ ಇವ್ರಂತೆ 3 ಹೊತ್ತು ಬೈತಾ ಇರೋದು. ಏನ್ ಗೊತ್ತಾ ಡಿಸಿಪ್ಲಿನ್? ಇದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಪ್ಲೀಸ್ ಮಾಡಿ. ನಾನು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದಿರ್ತೀನಿ, ಹೇಳಿರ್ತೀನಿ ಅಡುಗೆ ಮನೆ ರೆಟ್ಟೆ ಮುರಿಯ ಕ್ಲೀನ್ ಮಾಡಿದ್ದೀನಿ, ಯಾರು ಏನೇ ಕೊಳ್ಳೆ ಮಾಡಿದ್ರು ಅದನ್ನ ಅವರೇ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಾಫಿ ಸೇರಿಸ್ಕೋತಾರ, ಹಾಲಿನ ತೊಟ್ಟ ಅಲ್ಲೇ ಬಿದ್ದಿರುತ್ತೆ. ಕಾಫಿ ಪುಡಿಗೆ ಹಾಕ್ತಾರ, ಕಾಫಿ ಡಿಕಾಕ್ಷನ್ ಹಾಕ್ತಾರ, ಪುಡಿಗೆಲ್ಲ ಉದ್ರಿರುತ್ತೆ. ಬಂದ್ಬಿಟ್ಟು ಆಮೇಲೆ ಉಪ್ಪಿನಕಾಯಿ ಬಡಿಸ್ಕೊಂಡಿರ್ತಾರ, ಮುಚ್ಚಳ ಹಾಕೇ ಇರೋದಿಲ್ಲ. ಆಮೇಲೆ ಇನ್ನೇನು ಎಂಥದೋ ಪುಡಿಗಳು ಏನೇನಾದ್ರೂ ಹಾಕೋತಾರೆ, ಅದೆಲ್ಲ ಹಾಗಾಗೆ ಇಟ್ಬಿಡ್ತಾರೆ. ಮೊಸರು ಹಾಕೊಂಡ್ಬಿಟ್ಟು ಫ್ರಿಡ್ಜಲ್ಲಿ ವಾಪಸ್ ಇಟ್ಟಿರಲ್ಲ. ಇದೆಲ್ಲ ಹಾಗೆ ಕೂತಿರುತ್ತೆ. ನಾ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರು ಹಂಗಂಗೆ ಕೂತಿರ್ತೀನಿ, ಹಿಂಗೆ ಯಾರಾದ್ರೂ ಬಂದು ಒಳಗಿಡಿ ಅಂತ. ಸುಮ್ನೆ ಏನಿಲ್ಲ, ನೀವೇನ್ ಹಿಂಗೀಗ ಅನ್ನೋದಲ್ಲ, ನಾನೇ ಅದೆಲ್ಲ ಮಾಡೋದು. ಅದಕ್ಕೆ ಎಷ್ಟು ಬೈತಿದ್ದಾರೆ. ಪ್ಲೀಸ್ ಹೇಳಿ, ಹೇಳಲೇಬೇಕು. ಎಷ್ಟಾದ್ರೂ ಖರ್ಚಾಯ್ತಲ್ಲ. ಇವಳು ಅಡಿಗೆ ಮನೆಯದಾದ್ರೆ ಬೆಡ್ರೂಮ್ ಅನ್ನ ನಾನು ಎದ್ದಾದ್ಮೇಲೆ ಎಲ್ಲ ಕರೆಕ್ಟಾಗಿ ಮಾಡಿ ಕ್ಲೀನಾಗಿ ಬೆಡ್ಶೀಟ್ ಎಲ್ಲ ವಾಪಸ್ಸು ಇದು ಎಲ್ಲ ಮಾಡಿ ಒಂಥರ ಡಿಸಿಪ್ಲಿನ್ ಆಗಿ ಹಾಕಿರ್ತೀನಲ್ಲ. ಇವಳು ಬರ್ತಾಳೆ ಶೂಟಿಂಗ್ ಇಂದ ಬಂದು ಸೀರೆ ತೆಗೆದು ಅಲ್ಲ ಆ ಕಡೆ ಮಂಚದ ಮೇಲೆ ಹಾಕಿ ಮಲ್ಕೊಳ್ಬೇಕು ನಾನು ಮಂಚದ ಮೇಲೆ. ಅದ್ರ ಮೇಲೆ ಆಮೇಲೆ ಏನಂತ ಗೊತ್ತಾ, ಅಲ್ವೇ ನೀನ್ ಮಾತ್ರ ಹೀಗೆ ಹೇಳ್ತೀಯಲ್ಲ, ನೀನ್ ಮಾಡೋದು ಸರಿನಾ ಅಂದ್ರೆ ಬೆಡ್ರೂಮ್ ಹೇಗಾದ್ರೂ ಇದ್ಕೊಳ್ಳಿ, ಯಾರು ಅದು ಪ್ರೈವೇಟ್ ಜಾಗ, ಯಾರು ಬರೋದಿಲ್ಲ. ಅಡಿಗೆ ಮನೆಗೂ ಎಲ್ಲ ಬಂದು ಅಡಿಗೆ ಮನೆಗೂ ಎಲ್ಲ ಬಂದು ಹೌದು, ನಮ್ದು ಓಪನ್ ಕಿಚನ್ ಬೇರೆ.
ಇದೆಂತದಮ್ಮ ಇದು ಯಾಕ ಯಾವ Discipline ಪ್ರೈವೇಟ್ ಹೆಸ್ರು ಜಾಗನೂ ಬಂದ್ರೆ ಪ್ರೈವೇಟ್ ನಾನು, ಅಲ್ಲಿ ಇರ್ಬೋದು. ಸುಮ್ನೆ discipline, ನೀವು ಬಂದ ತಕ್ಷಣ ಅಡ್ಗೆ ಮನೆ ಕಾಣುತ್ತೆ, ಅದನ್ನ ಕೊಳ್ಕೊಳ್ಕಾಗಿದ್ರೆ ಚೆನ್ನಾಗಿರುತ್ತಾ? ಈ ವಿಚಾರದ ನಾನು ಜಗಳ ಆಡ್ತಿರ್ತೀನಿ. ನನಗೆ ಆ ಊಟ ಬಿಸಿ ಬಿಸಿ ಇರಬೇಕು. ಇವ್ರೇನಾದ್ರು ಫಸ್ಟ್ ನಂದು ಯೋಗ ಎಲ್ಲ ಮುಗಿಸೋಷ್ಟಲ್ಲಿ ತಿಂಡಿ ಹೋದ್ರೆ ಕುಕ್ಕರ್ ಓಪನ್ ಪಲಾವ್ ನನಗೆ ಬಿಸಿ ಬಿಸಿ ತಿನ್ಬೇಕು. ಇವ್ರು ಹಾಕಿ ಹಾಕಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಸೇಮ್ ಕಾಫಿ ಬರುತ್ತೆ ತಾನೆ. ಒಂದು ಗ್ಲಾಸ್ ಕಾಫಿಗೆ ಯಾವ ಪಾತ್ರೆ ಯೂಸ್ ಮಾಡ್ತಾರೆ ಮಾಡ್ಕೊಳ್ಳೋದಕ್ಕೆ? ಇಷ್ಟು ದೊಡ್ಡ ಗೊಳದಪ್ಲೆ, ಇಷ್ಟು ದೊಡ್ಡದ್ರಲ್ಲಿ ಒಂದು ಕಾಫಿ ಮಾಡ್ಕೊಂಡಿರೋದು. ಅದು ಅರ್ಧ ಕುದಿಯಕ್ಕೆ ಪಾತ್ರ ತಳಕೊಂಡಿರುತ್ತದು. ಕರ್ಮ, ಇವ್ರಿಗೆ ಏನಾದ್ರು ಹೇಳ್ಕೊಳಕ್ ಬಿಟ್ರೆ ನಮ್ಗೆ 2 ಕೆಲಸ. ನಾವು ಒಂದು ಸಪ್ರೇಟ್ ಪ್ರೋಗ್ರಾಮ್ ಮಾಡ್ಬೇಕು ದುಃಖ ಹಂಚ್ಕೊಳ್ಳೋದಕ್ಕೆ. ಕರೆಕ್ಟ್, ಸಮಾನ ದುಃಖಿಗಳ. ನಾವು ಯಾವಾಗಲೂ ಮನೇನು ಸ್ಟೇಡಿಯಂ ತರ ನೋಡ್ತಿರ್ತೀವಿ, ಇವರು ಯಾವುದೋ ರಿಯಾಲಿಟಿ ಶೋ ತರ ನೋಡ್ತಿರ್ತಾರೆ. ಯಾಕಂದ್ರೆ ರಿಯಾಲಿಟಿ ಶೋ ನೋಡಿ 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 ಅಭ್ಯಾಸ. ಇದು ಬೇರೆ, ಮಧ್ಯೆ ಒಗ್ಗರಣೆ ಇವ್ರು ಕ್ಲೀನ್ ಮಾಡ್ತಾರೆ. ಸ್ಟವ್ ಮೇಲೆ ಹಂಗಂಗೆ ಇರುತ್ತೆ, ನಿಂಗೇನು ಕಟ್ಟೆ ಮಾತ್ರ ಕ್ಲೀನ್ ಮಾಡ್ಬಿಡ್ತಾರೆ. ಸ್ಟವ್ ಮತ್ತೆ ಕಟ್ಟಕ್ ಬೀಳಲ್ವಾ? ಖಾಲಿ ಇರ್ಬೇಕಾ ತಗೋ ಅಂತ ಇನ್ನೊಂದ್ ಕಡೆ ಆಮೇಲೆ ಇದೇನದು ಕ್ಲೀನ್ ಮಾಡೋ ಇದಿರುತ್ತಲ್ಲ ಸ್ಪಾಂಜ್, ಸ್ಪಾಂಜ್ ಅದನ್ನ ಕ್ಲೀನ್ ಗಟ್ಟಿಯಾಗಿ ಅದ್ರದ್ದು ಕೊಳೆ ಎಲ್ಲ ಹೋಗೋ ತರ ಏನಿಲ್ಲ, ಅದನ್ನ ಹಿಂಗೆ ಅನ್ಬಿಟ್ಟು ಹಂಗ ಹಾಕ್ಬಿಟ್ಟು ಬಂದ್ಬಿಡ್ತಾರೆ. ನಾವು ಕ್ಲೀನ್ ಮಾಡ್ಬೇಕು. ಅದೊಂಥರ ರೊಟ್ಟಿ ತರ ಆಗೋಗಿರುತ್ತೆ, ಅದು ಒಣಗಿ ಅದೆಲ್ಲ ಕ್ಲೀನ್. ಅದ್ ನನಗೆ ಗ್ರಾಚಾರ, ನೋ ಕಮೆಂಟ್ಸ್. ಈ ಸಂಭ್ರಮಕ್ಕೆ ಅವ್ರಿಗೆ ಕಾಫಿ ಬೇಕು ಅಂತ ಗೊತ್ತಾಗ ನೀವೇ ಮಾಡಿ ಇಟ್ಬಿಟ್ರೆ ಮುಗ್ದೋಯ್ತಲ್ಲ. ನಾವು ನಾನ್ ಮನೇಲಿ ಇರಲ್ವಲ್ಲ, ಇದ್ದಾಗ ಇದ್ರೆ ಅದಕ್ಕೆ ಹೊಸರು ಜಾಸ್ತಿ. ನೀವ್ ಹಂಗ್ ಮಾಡಿದ್ಯಾ ಹಿಂಗ್ ಮಾಡಿದ್ಯಾ ಚೆನ್ನಾಗೇ ಸೆಸೆ ಬೇಡ ಮಾಡ್ಕೊಳ್ಳಿ. ಅವ್ರು ಟೀ ಮಾಡ್ಕೊಟ್ರೆ ನಾ ಬಾಯಿ ಮುಚ್ಕೊಂಡು ಕುಡಿತೀನ? ಇಲ್ಲ, ಬಾಯಿ ತಕ್ಕೊಂಡು ಬಟ್ ಮಾತಾಡಲ್ಲ, ಕುಡಿತೀನಿ. ಅವ್ರು ಕೊಟ್ಟಿದ್ದೆ ಅಮೃತ ಅಂತ ಕುಡಿತೀನಿ. ಇವ್ರು ಆಗಲ್ಲ, ಏನ್ ಕೊಟ್ರೆ ಅದಕ್ಕೆ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ನೋಡ್ತಾ ಮಾಡ್ಕೊಳ್ಳಿ. ಹೇಳೋದಕ್ಕೆ ಅವಳು ಕಾಫಿ ಸೇರಿಸ್ಕೊಟ್ರು ತಾನೆ. ಅದಕ್ಕೆ ನಾ ಸೇರ್ಸ್ಕೊಡಲ್ಲ, ಹೇಳಿಲ್ಲ ನಾನು. ನಾ ಸೇರ್ಸೇ ಕೊಡೋದಿಲ್ಲ. ಪ್ರೋಗ್ರಾಮ್ ನೋಡ್ತಿರೋರೆಲ್ಲ ಹೆಂಡ್ತಿರೆಲ್ಲ ವಿದ್ಯೆ ಅಮ್ಮಗೆ ನನಗೆ ಕನೆಕ್ಟ್ ಆಗೇ ಆಗ್ತಾರೆ, ಗಂಡಂದ್ರೆಲ್ಲ ಇವರಿಬ್ರು ಕನೆಕ್ಟ್ ಆಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಅಷ್ಟೇ. ಮುಂದಿನ ಕ್ವೆಶನ್ಗೆ ಹೋಗೋಣ. ನಿಮ್ಮಿಬ್ರಲ್ಲಿ ತುಂಬಾ ಕ್ರಿಯೇಟಿವ್ ಯಾರು? ತುಂಬಾ ಕ್ರಿಯೇಟಿವ್ ಅಥವಾ ಬ್ರೈನಿ? ಹಾ, ಬ್ರೈನಿ ಇವರು, ಕ್ರಿಯೇಟಿವ್ ನಾನು. ಅಂದ್ರೆ ಅಡಿಗೆ ಮನೆ ಕ್ಲೀನ್ ಮಾಡೋದ್ರಲ್ಲಿ ಕ್ರಿಯೇಟಿವ್ ನೀವು. ಅದ್ರೊಳಗೆ ಏನ್ ಕ್ರಿಯೇಟಿವಿಟಿ ಇದೆ? ಅಥವಾ ಹೊಸದೇನಾದ್ರೂ ಸೊಲ್ಯೂಷನ್ ತಗೊಂಡ್ಬಂದು ಕ್ಲೀನ್ ಮಾಡೋದು ಕ್ರಿಯೇಟಿವಿಟಿ ಅಷ್ಟೇ. ಕಾಮನ್ ಸೆನ್ಸ್ ಜಾಸ್ತಿ ಯಾರಿಗಿದೆ? ಗೇಮ್ ನಡೀತದೆ ಸರ್. ತುಂಬಾ ಲೇಜಿ ಯಾರು? ಓಕೆ, ಹಾ, ಕಂಟಿನ್ಯೂ. ಬೆಳಿಗ್ಗೆ ಎದ್ದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಮಲ್ಕೊಂಡ್ಬಿಡ್ತಾರ? ಇದು ಹೆಂಗೆ? ರಾಶಿ ನಕ್ಷತ್ರ ಒಂದೇನಾ? ನನ್ನ ಮಗನ ಕಳ್ಸೋ 5 ನಿಮಿಷಕ್ಕೆ ಮುಂಚೆ ಎದ್ಬಿಟ್ಟು ಎಲ್ಲಾಗಿದೆ ಅಂತ ಕೇಳ್ಬಿಟ್ಟು ಅವ್ನು ಹೊರಟಿದ್ ನೆಕ್ಸ್ಟ್ ಮೂಮೆಂಟೇ ತಾಚಿ ಸರ್. ಸುಖಪುರುಷನ್ ನೋಡಿದೀನಿ ನಾನು. ಅಯ್ಯೋ ರಾಮ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಕವಿತೆ ಇತ್ತು. ಓದಬೇಕೆಂಬ ಆಸೆಯಿಂದಲೇ ಬೇಗನೆ ಎದ್ದೆ, ಆಸೆಯೇ ದುಃಖಕ್ಕೆ ಮೂಲ ಎಂದು ಮತ್ತೆ ಮಲಗಿದೆ. ಅಷ್ಟೇ. ಯಾವ ಬುದ್ಧನ್ಗೂ ಈ ತರ, ಮೊದಲನೇ ಸಾಲು ಬುದ್ಧಿ, 2ನೇ ಸಾಲು ಬುದ್ಧ. ಅದೇ ಯಾವ ಬುದ್ಧನ್ಗೂ ಈ ತರ ಯಾವ ಬೋಧಿ ಮರದ ಕೆಳಗಡೆನೂ ಇಂಥ ಜ್ಞಾನೋದಯ ಆಗಿರಲ್ಲ. ನಿನಗಾಗಿದೆ. ನಾವೆಲ್ಲ ಲೈಟ್ ಕಮ್ಮದ್ ಕೆಳಗಡೆ ಓದೋರು. ಒಂಥರ ವಿಶ್ವೇಶ್ವರಯ್ಯನವ್ರ ಮೈ ಮೇಲೆ ಬಂದಿದ್ರು ಪಾಪ, ಅವ್ರಿಗೆ ಯಾಕೆ ಅವಮಾನ ಮಾಡೋದು? ನಿಮ್ಮಿದು. ನಿಮ್ಮಿಬ್ರಲ್ಲಿ ತುಂಬಾ ಖರ್ಚು ಮಾಡೋದು ಯಾರು? ಪಾರ್ಟ್ನರ್ನ ಜಾಸ್ತಿ ಲವ್ ಮಾಡೋದು ಯಾರು? ಇಬ್ರು ಮಾಡಲ್ಲ. ಹಿಂಗನ್ಬೇಕು, ಹೀಗನ್ಬೇಕಾ? ಇಬ್ರು ಮಾಡಿಲ್ಲ ಅಂದ್ರೆ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ನೀವ್ ಅವ್ರನ್ನ ಜಾಸ್ತಿ ಲವ್ ಮಾಡ್ತಾರೆ ಅನ್ಸುತ್ತಾ, ಅವ್ರು ನಿಮ್ಮನ್ನ ಜಾಸ್ತಿ ಲವ್ ಮಾಡ್ತಾರೆ ಅಂತ ಅನ್ಸುತ್ತಾ? ನಾನು ಲವ್ ಮಾಡ್ತೀನಿ ಅಂದ್ರೆ ಶೋ ಮಾಡಲ್ಲ. ಇಬ್ಬರದು ಅದೇ ಸೇಮ್, ನಂದು ಅದೇ. ಲವ್ ಮಾಡ್ತೀನಿ, ಶೋ ಮಾಡ್ಕೊಳಕ್ ಬರಲ್ಲ. ನಾವು ಜಗಳ ಆಡೋದೇ ಜಾಸ್ತಿ ಆಗಿರೋದ್ರಿಂದ ಸಿನಿಮಾನಲ್ಲಿ ಹೀರೋಯಿನ್ ಡ್ಯೂಯೇಟ್ ಹಾಡ್ಕೊಂಡು ಮರ ಸುತ್ಕೊಂಡು ಆ ಥರ ಅಲ್ಲ. ಅದಕ್ಕೆ ಅದು ಮರಗಿಡಗಳನ್ನು ಪ್ರೀತಿಸಿ, ಮರಗಿಡಗಳ ಕೆಳಗೆ ಪ್ರೀತಿಸಬೇಡಿ ಅಂತ. ಚೆನ್ನಾಗಿದೆ. ನಾವು ಪ್ರೀತಿನ ಪ್ರದರ್ಶನಕ್ಕೆ ಇಡಬಾರ್ದು. ಕೇಳ್ದಾಗ ಹೇಳ್ಬೇಕು ಯಾರನ್ನ ಜಾಸ್ತಿ. ಬಟ್ ಏನದು ಐ ಲವ್ ಯು ಅಂತ ಹೇಳ್ತಾ ಇರ್ಬೇಕಂತೆ. ಹೌದಾ? ಅದೀಗ್ನವ್ರದ್ದು ಸೈಕಾಲಜಿ ಅಲ್ಲ. ಈ ವಿಷಯದಲ್ಲಿ ಸ್ವಲ್ಪ ಡಿಫರ್ ಆಗತ್ತೆ ನಮ್ದು. ಹೇಳಿದ್ರೆ ಏನೋ ಆರ್ಟಿಫಿಷಿಯಲ್ ಅನ್ಸುತ್ತೆ. ಗೊತ್ತಿರುತ್ತಲ್ವಾ ಪ್ರೀತಿ ದ್ವೇಷ ಅಂತೂ ಮಾಡಲ್ಲ. ಸೊ ದ್ವೇಷದ ಜೊತೆ ಪ್ರೀತಿ ಸೇರ್ಕೊಳ್ಳೋದಿಲ್ಲ. ಅದರಿಂದ ದ್ವೇಷ ಮಾಡದೇ ಇರೋದ್ರಿಂದ
ಪ್ರೀತಿ ಇದೆ ಅಂತ ಅರ್ಥ. ಮೋಸ್ಟ್ಲಿ ಇನ್ನ 11ನೇ ವರ್ಷದಲ್ಲಿ ಇದೀನಲ್ಲ, ಹಂಗಾಗಿ ನನಗೆ ಈಗ ಜ್ಞಾನೋದಯ ಆಗಿಲ್ಲ, ಮುಂದಕ್ಕಾಗುತ್ತೆ. ಎಷ್ಟು ದೂರ ನೋಡಿ, ಇನ್ನ 11ನೇ ವರ್ಷ ಅಂತೇಳಿ. ಈಗಿನವರು 11 ದಿನನೂ ಇರಲ್ಲ ಕಣ, ಜೊತೆಲಿ 11 ವರ್ಷ ಕಳೆದಿರಿ ಇವಳು ನೋಡಿ. ಅಂದ್ರೆ ನಾವೀಗ ನಾನು ಇವಳಿಗೆ ಹೇಳ್ಬಿಟ್ಟಿದ್ದೀನಿ 2ನೇ ಮದುವೆ ಆದ್ರೂ ನಿನ್ನೆ ಆಗೋದು ಅಂತ. ಅದಕ್ಕಿಂತ ಲವ್ ಇನ್ನೇನಿದೆ? ಇನ್ನೇನು? ಒಳ್ಳೆ ಇದು. ನೀನಪ್ಪ ಒಳ್ಳೆ ಮಾತು. ನೀನ್ ಎಷ್ಟನೇ ಮದ್ವೆ ಆದ್ರೆ ನನ್ನನ್ನ ಮದುವೆ ಮಾಡ್ಕೋತೀಯ? ನೀನ್ ನನ್ನನ್ನ ಮದುವೆ ಮಾಡ್ಕೋತೀಯ? ಒಂದ್ ವಿಕೆಟ್ ಬಿದ್ರೆ ಇನ್ನೊಂದು ನೀರು ವಿಕೆಟ್ ಹೋಗಲ್ಲ. ಬಿಟ್ಟಿದ್ದೀನಿ, ಅದು ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಹಾಗೆ ಅಪ್ಪಿ ತಪ್ಪಿ ನಿಂಗೊಂದು ಅವಕಾಶ ಕೊಟ್ರು ದೇವ್ರು ಬಂದು, ಅಪ್ಪ ನರಸಿಂಹಮೂರ್ತಿ ನಿನಗೆ ಇನ್ನೊಂದು ಮದುವೆ ಆಗಲು ಅವಕಾಶವಿದೆ, ನೀನು ಯಾರನ್ನು ಮಾಡಿಕೊಳ್ತೀಯ? ವಿದ್ಯಾನೇ ಬೇಕೋ ಬೇರೆ ಯಾರಾದ್ರೂ ಹುಡುಗಿ ಬೇಕು ಅಂದ್ರೆ ಯಾರನ್ನ ಮಾಡ್ಕೋತೀರ? ಹುಡುಗಿ ಅಲ್ಲ ಮುದುಕಿ, ಹುಡುಗಿ ಅಲ್ಲ ಮುದುಕಿ, ಯಾರು ಬೇಕು? ನಾನು ವಿದ್ಯಳನ್ನೇ ಮದುವೆ ಆಗ್ತೀನಿ. ಸ್ವಲ್ಪ ಅವಳ ಒಂದು ಇದರ ಆಂತರಿಕ ಇದು ಎಲ್ಲವೂ ಬದಲಾವಣೆ ಆಗಿ ಇನ್ನಷ್ಟು ನನಗೆ ಪ್ರೀತಿ ಬರೋ ಹಾಗೆ ಮಾಡಿ ಅಂತ ದೇವ್ರನ್ನ ಬಿಡ್ಕೊಳ್ತೀನಿ ಅವಾಗ. ನಾನು ಅಷ್ಟೇ, ದೇವ್ರು ಬಂದು ಸ್ವಲ್ಪ ಕೇಳಿದ್ರೆ changes, ಒಳ್ಳೆ- ಈ ಸ್ವಲ್ಪ ಚೇಂಜ್, ಈ ಕೋಪ ಮುಂಗೋಪ ಅದೆಲ್ಲ ಬಿಟ್ಬಿಟ್ಟು ಶಾಂತಮೂರ್ತಿ ಹೆಸರು ಬದಲಾಯಿಸ್ಕೊಂಡು ಅದಕ್ಕೆ ತಕ್ಕನಾಗಿರ್ಲಿ ಅಂತ ಕೇಳ್ಕೊತೀನಿ. ನಾನು ದೇವ್ರಿಗೆ ಹೇಳ್ಬಿಡ್ತೀನಿ, ನೀವೇ ಕರ್ಕೊಂಡೋಗಿ ಒಂದು 5 ದಿನ ಇದೇ ಇವಳ ಜೊತೆ, ಆಮೇಲೆ ಬಂದು ಸಜೆಸ್ಟ್ ಮಾಡಿದ್ರೆ ಇವಳನ್ನೇ ಮದುವೆ ಆಗುವಂತ. ನಾನು ಓಪನ್ ಆಫರ್ ಕೂಡ ಕೊಟ್ಟಿದ್ದೀನಿ ಇವ್ರಿಗೆ. ಆಯ್ತಾ ಹೋಗ್ತೀರಾ ಹೋಗಿ, 1 ತಿಂಗಳು ಯಾರಾದ್ರೂ ನಿನ್ನೆಲ್ಲಾ ಇದನ್ನ ಸಹಿಸ್ಕೊಂಡು ಇದ್ಬಿಟ್ರೆ ನಾನು ಸೋತೆ ಅಂತ ಒಪ್ಕೊಂಡು ಕಳ್ಸ್ಕೊಟ್ಬಿಡ್ತೀನಿ. ಕರೆಕ್ಟ್. ಅದೇನ್ ಗೊತ್ತಾ, ಎಲ್ಲಾರ ಹೆಂಡ್ತಿರು ಇದೇ ಹೇಳೋದು, ನಾವು ಹೇಳಲ್ಲ ಅವ್ರು ಹೇಳ್ತಾರ ಅಷ್ಟೇ. ಏನಿಲ್ಲ, ಹೆಂಡ್ತಿರಿರ್ಲಿ ಇವ್ರ ಅಕ್ಕಂದ್ರೆ ಹೇಳ್ತಾರೆ, ಅದ್ ಹೆಂಗಮ್ಮ ತಡ್ಕೋತೀಯ ನೀವು ಕೋಪನ ಅಂತ. ಜೀವನದಲ್ಲಿ ಹೆಂಡತಿಯನ್ನ ಪ್ರೀತಿಸಬೇಕೆಂಬುದು ಅವಶ್ಯಕತೆ, ಆದರೆ ನಮ್ಮ ಹೆಂಡತಿಯನ್ನೇ ಪ್ರೀತಿಸಬೇಕೆಂಬುದು ಅನಿವಾರ್ಯತೆ. ತಪ್ಪೇನಿದೆ? ಹಂಗೇನಿಲ್ವಾ? ಪ್ರೀತಿ ಅನಿವಾರ್ಯತೆ ಆಗ್ಬಾರ್ದು, ಆಪ್ಯಾಯತೆ ಆಗ್ಬೇಕು, ಆಪ್ಯಾಯತೆ ಆಗ್ಬೇಕು. ಬರ್ಕೊಳ್ಳಿ ಇದನ್ನ ಹೆಡ್ಲೈನ್. ಏನೋ ಹೆಂಡತಿ ಅಂದರೆ ನಮ್ಮ ಜಿ ಪಿ ರಾಜರತ್ನ ಇರ್ತಾರೆ, ಹೆಂಡ ಅತಿ. ಓಹೋ, ಆಯ್ತು, ಅದಾದ್ರೂ ಸುಖ ಕೊಡುತ್ತೆ ತಾನೆ. ಅದಕ್ಕೆ ಹೆಂಡ ಅತಿ. ಒಂದು ಸೇಯಿಂಗ್ ಇದೆ ಆಕ್ಚುಲಿ, ಜೀವನದಲ್ಲಿ ಹೆಂಡತಿಯರು ಯಾಕೆ ತುಂಬಾ ಸುಖದಿಂದ ಇರುತ್ತಾರೆ, ಯಾಕಂದರೆ ಹೆಂಡತಿಯರಿಗೆ ಹೆಂಡತಿಯರಿರುವುದಿಲ್ಲ ಅಂತ. ಈ ತರದ್ದೆಲ್ಲ ಹುಡುಕಿ 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 ಒಂದು ಬುಕ್ ಬರೆಯಕ್ಕೆ ಹೇಳ್ಬಿಡೋಣ ಬಿಡಿ. ಇಲ್ಲ ಇದೆಲ್ಲ ಇನ್ಯಾರೋ ಬರ್ದಿರೋದಲ್ಲ, ಈ ಮನುಷ್ಯನೇ ಬರ್ದಿರೋದು. ಇಲ್ಲ, ಇದು ಇಂಗ್ಲಿಷ್ ಸೇಯಿಂಗು ಇದೆ. ನಮ್ಮಲ್ಲಿ ಇವರು ವಿಶ್ವೇಶ್ವರ ಭಟ್ರು ಬರ್ದಿದ್ರು. ನೀ ಇದನ್ನೇ ಹುಡ್ಕೊಂಡು ಹೋಗ್ತೀಯಾ? ಇಲ್ಲ, ಅದು ನೋಡಿ, ಅದು ಫ್ಯಾಕ್ಟ್ ಇದೆ ಅಂತ. ಏನು ಫ್ಯಾಕ್ಟ್ಸ್? ಹಾ, ನಾನು ಹೇಳ್ತೀನಿ. ಬರ್ಲಿ. ಹೆಂಡತಿಯರಿಗೆ ಗಂಡಾಂತರವೇನುವುದಿಲ್ಲ. ಈ ಗಂಡಂದ್ರ ಯಾಕೆಂದ್ರೆ ಗಂಡರೇ ಗಂಡಾಂತರ, ಗಂಡರೇ ಗಂಡಾಂತರ. ಹೋಗ್ಲಿ ಬಿಡಿ, ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ಟು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ಈಗ ಹೆಂಗು ಜಗಳ ಆಡ್ತಿರೋದ್ರಿಂದ, ಸಾಮಾನ್ಯ ಜಗಳ ಆಡಿದ್ರೆ ಬೇಗ ಸಾರಿ ಕೇಳೋದು ಯಾರು ನಿಮ್ಮಿಬ್ರಲ್ಲಿ? ಇವ್ರ ಹತ್ರ ಈ ಜನ್ಮದಲ್ಲಿ ಅವ್ರು ಮಾಡಿರೋ ತಪ್ಪಿಗೆ ಸಾರಿ ಕೇಳಿಸ್ಬಿಟ್ರೆ ಬೇಕಾದ್ರೆ ಆಸ್ತಿ ಏನಾದ್ರೂ ಬರ್ಕೊಡ್ತೀನಿ, ಇದೇನು ಹಿಂಗೆ ಅಂದ್ಬಿಟ್ರೆ? ಆಸ್ತಿ ಇದ್ರೆ ತಾನೆ ಬರ್ಕೊಳ್ಳೋ, ಅದಕ್ಕೆ ಧೈರ್ಯವಾಗಿ ಹೇಳ್ದೆ. ನಮ್ಮನೇಲಿ ಉಲ್ಟಾ. ಸುಮ್ಮನೆ ಏನು ವಿಷಯ ಅಂತ ಗೊತ್ತಿರಲ್ಲ, ಸುಮ್ಮನೆ ಆಗ್ಬಿಟ್ರೆ ಸಾಕು ಹೇಳೋದು. ಸಾರಿ ಹೋಗ್ಲಿ ಬಿಡು, ಸಾರಿ ನಂದೇ ತಪ್ಪು, ನಾನು ಯಾವ ವಿಚಾರದ ಬಗ್ಗೆ ಹೇಳಿ ಮಾತಾಡ್ತಿರೋದು, ಏನೋ ಆಯ್ತು ಬಿಡು ಸಾರಿ. ಆ ಸಾರಿಗೆ ಒಂದು ಸಾರಿ ಕೇಳೋದೇ ಇಲ್ಲ. ನಾನು ತಪ್ಪು ಮಾಡಿದ್ರೆ ನಾನು ಕೇಳ್ತೀನಿ, ಮ್ಯಾಕ್ಸಿಮಮ್ ಮಾಡೇ ಇರೋದಿಲ್ಲ ನಾನು. ಆಕ್ಚುಲಿ ಏನ್ ಗೊತ್ತಾ, ಸಾರಿ ಕೇಳ್ದೆ ಹೋದ್ರೆ ಸ್ಯಾರಿ ಕೇಳ್ತಾರಾ? ಅದು ಕೇಳಲ್ಲ. ಕೇಳದೆ ಎಲ್ಲ ತಂದು ಕೊಟ್ಬಿಟ್ಟಿರ್ತೀವಿ ಸರ್ ನಾವು. ಅನ್ನೋದಲ್ಲ ಅಲ್ಲಿ. ತಾನ್ ಮಾಡಿರೋ ತಪ್ಪು ಅಂತ ಗೊತ್ತಿರುತ್ತೆ, ಏನಾದ್ರೂ ಸಾರಿ ಕೇಳಲ್ಲ, ಅವಾಗ ಉತ್ತರ ಕೊಡಲ್ಲ. ನಾನು ಇನ್ನೇನಾದ್ರೂ ಬೈತಾನೇ ಇರ್ತೀನಿ, ಸರಂಪುರಿಯಾಗಿ ಬೈತಾ ಇರ್ತೀನಿ, ಉತ್ತರ ಕೊಡದೆ ಓಡಾಡ್ತಿರ್ತಾರೆ ಗಂಡ. ನೀವು ಮೋಸ್ಟ್ಲಿ ಏನಾದರೂ ಸೀರಿಯಲಲ್ಲಿ ಬೈಸ್ಕೊಂಡು ಬೇಜಾರಾಗಿ ಅದನ್ನೆಲ್ಲ ನಾನು ತೀರಿಸಲೇಬೇಕು ಅಂತ ಸಿಚುವೇಶನ್ ಸಿಕ್ಕಾಗ ಕೋಪ ಇದನ್ನ ಎಕ್ಸ್ಪ್ರೆಸ್ ಮಾಡೋದ ಹೇಗೆ? ನಿಜ, ಒಂದೊಂದ್ಸಲಿ ಸೀರಿಯಲ್ ಡೈಲಾಗೆ ಹೊಡೆದು ಬಿಡ್ತಾಳೆ. ಅಲ್ಲಿ ನಿಜವಾಗಿರೋದನ್ನೇ ಸೀರಿಯಲ್ ಅಲ್ಲಿ ಮೊದ್ಲು ಹೇಳಿಸ್ತಾರೆ. ನಾ ಮೊದ್ಲಿಂದ ಸೀರಿಯಲ್ ಅಲ್ಲಿ ಮಾಡ್ತಿದ್ನಾ, ಅವಾಗ್ಲೂ ಹೇಳ್ತಿದ್ದೆ ತಾನೆ. ಆ ವಿಚಾರ ಗೊತ್ತಿರ್ಲಿಲ್ಲ. ನಾ ಮದುವೆ ಮಾಡ್ಕೊಂಡಾಗಿಂದ 1 ವರ್ಷ ಅಷ್ಟೇ ನಂಗೆ ಇವ್ರು ಏನಂತ ಗೊತ್ತಾಗೋ ತನಕ. ಗೊತ್ತಾದ್ಮೇಲೆ ಕತೆ. ಇನ್ನೊಂದು ಹೇಳ್ಬೇಕು, ನಾವು ಬಳೆಪೇಟೆ ಮನೇಲಿ ಇದ್ವಿ, ನಂಗೆ ಅಡ್ಗೆನೇ ಮಾಡಕ್ ಬರ್ತಾ ಇರ್ಲಿಲ್ಲ. ಒಂದಿನ ದೋಸೆ ಮಾಡ್ದೆಪ್ಪ, ದೋಸೆ ಮಾಡಿದ್ದು ಅವ್ರಿಗೆ ಬೇಕಾದಂಗ ಆಗಿರ್ಲಿಲ್ಲ. ಈಗ ತಟ್ಟೆ ಕೊಟ್ರೆ ಇದಾ ದೋಸೆ ಅಂತ ಈಗ ಅಂದ್ರು ತಟ್ಟೆ, ಅದ್ ಹೋಗಿ ಅಟ್ಟದ ಮೇಲೆ ಹೊಟ್ಟೋಯ್ತು. ಇಲ್ಲ ಬೇಡಿ ನೋಡು, ನೋಡಿದ್ರೆ ಈ ಸೌಜನ್ಯ
ಇದನ್ನ ಸ್ಟ್ರೀಮ್ ಆದ್ಮ್ಯಾಗ ಇನ್ ಮೊಮ್ಮಗಳು ನೋಡ್ಬಿಟ್ರೆ ಸರಿಯಾಗಿ ಏನಿಲ್ಲ ಅಷ್ಟು ಕೋಪ ಇವ್ರಿಗೆ ಅವಾಗಿಂದ ಗೊತ್ತಾಯ್ತು ಇದನ್ನೆಲ್ಲ ಹೇಳ್ಬೇಡ ಇವಾಗ. ಎಡಿಟ್ ಎಲ್ಲ ಮಾಡ್ಬೇಡಿ ಹಾಕಿ. ನಿಮ್ಮಿಬ್ಬರಲ್ಲಿ ಯಾರು ತುಂಬಾ ಖರ್ಚು ಮಾಡೋದು? ಖರ್ಚಿನ ವಿಷಯ ಬಂದ್ರೆ ಇವಳು ಖರ್ಚಿನ ವಿಷಯ ಬಂದಾಗ ಎಲ್ಲ ನನ್ಗೆ ವಹಿಸ್ಬಿಡೋದ್ರಿಂದ ನಾನೇ ಜಾಸ್ತಿ ಖರ್ಚು ಮಾಡ್ತೀನಿ. ನಾನು ಒಬ್ಳೆ ಅಂಗಡಿಗೆ ಹೋಗಲ್ಲ. ದುಂದು ವೆಚ್ಚ ಮಾಡೋದು ಯಾರು ಜಾಸ್ತಿ? ಹೇಗಮ್ಮ ಒಂದು ಎಕ್ಸಾಂಪಲ್ ಹೇಳು. ನಾನ್ ತಗೊಂಡ್ರೆ ದುಂದು ವೆಚ್ಚ. ಇದ್ಯಾಕೆ ಅಂತಾರೆ. ನಾನು ಅಗತ್ಯವಾಗಿರೋದೇ ತಗೊಳ್ಳೋದು. ಇವ್ರು ಹೋಗ್ಬಿಟ್ಟು ಮನ್ಸಿಗೆ ಇದು ಅಷ್ಟು ದಿನದಿಂದ ಹುಡುಕ್ತಿದ್ದೆ ಕಣೆ, ಸಿಗ್ಲೇ ಇಲ್ಲ, ಇವಾಗ ಸಿಕ್ತು ತಗೊಂಡ್ಬಿಟ್ಟು ಇರ್ತಾರೆ. ಕರ್ಕೊಂಡು ಹೋಗಲ್ಲ ಅನ್ನೋದು ಮಾತ್ರ ನನಗೆ, ನೀನ್ ಅದನ್ನ ಕೇಳ್ತೀಯ ಇದನ್ನ ಕೇಳ್ತೀಯ ಅಂತ. ನಾನು ಏನೂ ತಗೊಂಡಿರಲ್ಲ, ಮನೆಗೆ ಬೇಕಾಗಿರೋದು ಬಿಟ್ಟು. ದುಂದು ವೆಚ್ಚ ನಾ ಮಾಡೋದಿಲ್ಲ. ವೆಚ್ಚ ಮಾಡಿದ್ರೆ ಕಾಮನ್ ದುಂದು ವೆಚ್ಚ ಅಷ್ಟೇ, ಎಲ್ರಿಗೂ ಅದು ಬೇರೆ. ಅದನ್ನ ದುಂದು ವೆಚ್ಚ ಅಂತ ನಮ್ಗೆ ಜವಾಬ್ದಾರಿ ಇರುತ್ತೆ, ಅವ್ರಿಗೆ ಬರೀ ದಾರಿ ಇರುತ್ತೆ, ಎಲ್ಲೆಲ್ಲಿ ಖರ್ಚು ಮಾಡ್ಬೇಕು. ಗೋಚಿತವಾಗಿ ಒಂದು ಮಾತು ಹೇಳ್ತೀನಿ, ಇದನ್ನ ಇವ್ರು ಎಡಿಟಲ್ಲಿ ಕಟ್ ಮಾಡಿದ್ರು ಮಾಡ್ಬಿಡ್ತಾರೆ ಗೊತ್ತಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ನಾನೊಂದು 400-500 ರುಪೀಸ್ ಕುರ್ತಾ ಏನಾದರೂ ಅಮೆಝಾನಲ್ಲಿ ಅದು ಇದು ಮನೆಗೆ ಬೇಕಾದ ಐಟಮ್ ತೊಗೊಂಡ್ರೆ, ಎಷ್ಟು ಬುಕ್ ಮಾಡಿದ್ದೀವಿ ಅಮೆಝಾನಲ್ಲಿ ಬರ್ತಾನೇ ಇದೆ ಅಂತ. ಇವ್ರು ಹೋಗ್ಬಿಟ್ಟು ಆನಂದವಾಗಿ 2000 ರುಪೀಸ್ದು ಶೂಸು, 4000 ರುಪೀಸ್ದು ಸ್ಯಾಂಡಲ್ಸು ತೊಗೊಂಡು ಬಂದ್ಬಿಡ್ತಾರೆ. ಆಮೇಲೆ ಆ ಬ್ರ್ಯಾಂಡ್ ಹೆಂಗೆ ಗೊತ್ತಾ, ಆಫರ್ ಇತ್ತು, ಅದು ಆ್ಯಕ್ಚುಲ್ ಪ್ರೈಸ್ 8000, ಈಗ ನೋಡಿ ಎಷ್ಟು ಕಡಿಮೆಗೆ ಸಿಕ್ಕಿದೆ. ಸೇಮ್ ಟು ಸೇಮ್. ಇವಾಗ ಇಲ್ಲಿ ನೋಡಿ ಇದನ್ನ ಹಾಕೊಂಡಿದಾರಲ್ಲ, ಇದು ನಂಗೆ ಸಿಕ್ಕೇ ಇರ್ಲಿಲ್ಲ ಕಣೆ, ಎಷ್ಟು ಇವ್ರು ತಗೊಳ್ಳೋದೆಲ್ಲ ಸಮಂಜಸ. ನಾನೇನಾದ್ರು ಒಂದು ಮನೆಗೆ ಹಾಕೊಳ್ಳೋ ಚಪ್ಪಲಿ ತಗೊಂಡ್ಬಿಡ್ತೀನಿ ಅಂತ ನಾನು ಅಂಗಡಿಗೆ ಕರ್ಕೊಂಡು ಹೋಗಲ್ಲ. ಅಷ್ಟೊಂದು ಚಪ್ಪಲಿ ಇದೆ, ನೀ ಅದನ್ನ ಹಾಕೊಂಡು ಏನ್ ಮಾಡ್ತೀಯ, ಇದನ್ನ ಇವ್ರು ತಗೋಬೋದಾ? ನಾನು ಉದ್ದ ಅಲ್ವಾ, ನನಗೆ ಈ ಥರದ್ದು ಡಿಸೈನ್ ಪ್ಯಾಂಟೇ ಸಿಗ್ತಾ ಇರಲ್ಲ, ಈಗ ಸಿಕ್ಕಿದೆ, ಅದಕ್ಕೋಸ್ಕರ ತಗೊಳ್ಳೋದೆಲ್ಲ ಸೂಕ್ತ ಸಮಂಜಸ. ಹೋಗ್ಲಿ ಬಿಡಿ, ನನಗೆ ಮಾಮ ಈಗ ನನಗಿದು ಆನ್ಸರ್ ಮುಂಚೆನೆ ಗೊತ್ತು, ಆದ್ರೂ ಕೀರ್ತಿಯವರೇ, ಇವಾಗ ನಮ್ಮಿಬ್ಬರನ್ನು ಇಲ್ಲಿ ಒಂದು ಈ ಮೂರ್ತಿಗಳಾಗಿ ಇಟ್ಟು ಇವರಿಬ್ರು ತಮ್ಮ ಇದನ್ನ ಅದು ಏನಾಗಿದೆ ಅಂದ್ರೆ ಸ್ಟ್ರೆಸ್ ಬಸ್ಟರ್. ಹೋಗ್ಲಿ ಬಿಡಿ, ಅದ್ ನಮ್ಮೇಲೆ ಕೂಗಾಡೋದಕ್ಕಿಂತ ಇಲ್ಲಿ ಹೇಳ್ಕೊಂಡು ಅದೇ ಯಾರಾದ್ರೂ 4 ಜನ ಕಮೆಂಟ್ ಹಾಕಿರ್ತಾರೆ, ಸೌಜನ್ಯ ಇಂಟರ್ವ್ಯೂ ಮಾಡಕ್ ಬಂದಿಲ್ಲ, ಅವಳು ಕಷ್ಟ ಹೇಳ್ಕೊಳಕ್ ಈಗ ನೀವು ಅವ್ರಿಗೆ ಹಿಂಗೆ ತೋರಿಸಿ, ನಾನು ಆ ಪ್ರಶ್ನೆ ಆಮೇಲೆ ಕೇಳ್ತೀನಿ, ನೀವು ಹಿಂಗೆ ಅನ್ಕೊಳ್ಳಿ. ರೆಡಿನಾ? ಪ್ರಶ್ನೆ ಕೇಳಿ ನೀವು ಹಿಂಗೆ ಅನ್ಕೊಳ್ಳಿ. ಅಪಾಯ. ನಿಮ್ಮಿಬ್ಬರಲ್ಲಿ ತುಂಬಾ ಕಾಂಪ್ರಮೈಸ್ ಆಗೋದು ಯಾರು? ನಾನು ಮುಷ್ಡಿ ನೋಡಿ, ಅದ್ರಲ್ಲೇ ಗೊತ್ತಾಗುತ್ತೆ ಕಾಂಪ್ರಮೈಸ್ ಆಗಲ್ಲ. ಹಾಗೆ ಹೇಳಿದ್ಮೇಲೆ ಕಾಂಪ್ರಮೈಸ್ ಇಲ್ಲ. ನಾನು ಹಾಗೇನಾದ್ರು ಅಂದಿದ್ದೀನ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾನು ಅಯ್ಯೋ ಅಯ್ಯೋ, ಅಷ್ಟ್ ಫ್ರಸ್ಟ್ರೇಷನ್ ಎಲ್ಲ ಹೇಳ್ತೀನಿ ಅಂದ್ರೆ ಈ ಪಬ್ಲಿಕ್ ಅಲ್ಲಿ ನನ್ಗೆ ಎಷ್ಟು ಕಾಡಿರ್ಬೇಕು. ಓ ಮೈ ಗಾಡ್. ಇವಳು ಹೆಂಗ್ ಗೊತ್ತಾ ಸರ್, ಇವಳು ಜಗಳ ಆದ್ರೆ ಸಾರಿ ಅಂತ ಕೇಳಿದ್ರೆ ಮುಗ್ದೋಗತ್ತಾ ಅಂತಾಳೆ. ಅದು ಹಂಗಲ್ಲ ಕಣೋ, ಹಿಂಗೆ ಅಂದರೆ ಎಲ್ಲದಕ್ಕೂ ಇತ್ತಂಡವಾದ, ಎಲ್ಲದಕ್ಕೂ ಜಸ್ಟಿಫಿಕೇಶನ್ನು ಅಂತಾಳೆ. ಅದ್ರ ಬದಲು ಸುಮ್ಮನಿದ್ರೆಲ್ಲ ಸರಿ ಹೋಗ್ಬಿಡುತ್ತಲ್ವಾ? ಆ ಮೂರೇ ಇರೋದು ಆಪ್ಷನ್. ಒಂದು ಸಾರಿ ಕೇಳಬೇಕು, ಮೂರು ಆಪ್ಷನ್ ಇದೆ. ಒಂದು ಸಾರಿ ಕೇಳ್ಬೇಕು, ಹೌದು ನಾನು ತಪ್ಪು ಮಾಡಿದೆ ಅಂತ. ಸಾರಿ ಕೇಳಿದ್ರೆ ಮುಗ್ದೋಯ್ತಾ ಅಂತ ಅದಕ್ಕೊಂದು ಜಗಳ. ಆಯ್ತು ಬಿಡಪ್ಪ, ಅದು ಹಂಗಲ್ಲ ಕಣೋ ಹಿಂಗೆ ಅಂತ ಇವಳು ತಪ್ಪು ತಿಳ್ಕೊಂಡಿದ್ದಾಳೆ ಅಂತ ಅದನ್ನ ಹೋಗಿ ಸರಿ ಮಾಡಕ್ಕೆ ಹೋದರೆ ಎಲ್ಲದಕ್ಕೂ ಜಸ್ಟಿಫಿಕೇಶನ್, ಎಲ್ಲದಕ್ಕೂ ವಾದ ಮಾಡುವಂಥ. ಅದು ಏನು ಬೇಡಪ್ಪ ಸುಮ್ಮನಿದ್ದು ಬಿಡೋಣ ಅಂತೇನಾದ್ರು ಸುಮ್ಮನಿದ್ರೆ ಸರಿ ಹೋಗ್ಬಿಡುತ್ತಲ್ವಾ ಅಂತ ಜಗಳ. ಬೇರೆ ಆಪ್ಷನ್ ಏನಾದರೂ ಇದ್ರೆ ಹೇಳಿ ನನಗೆ. ಕಮೆಂಟ್ ಮಾಡಿ ಇರೋದೇ 3 ಆಪ್ಷನ್. ನಾನು ಅದ್ರಲ್ಲಿ ಲಾಸ್ಟ್ ಆಪ್ಷನ್ ಸೈಲೆಂಟ್ ಆಗಿರೋದು ಬೆಟರು. ಅಲ್ಲಿ ಅದೊಂಚೂರು ಜಗಳ ಬೇಗ ನಿಂತೋಗುತ್ತೆ. ಅವ್ರು ಮಾಡಿದ ತಪ್ಪು ಏನು ಒಪ್ಕೊಳ್ಳೋ ಪ್ರಶ್ನೆ ಅಲ್ಲ, ಏನೋ ನಂಬಲ್ವಂತಕ್ಕೆ ನಮ್ಮನ್ನ ಸುಮ್ನಾಗ್ಸಕ್ ಮಾಡಿದ್ದಾರೆ ಅನ್ನೋ ತರ. ನಿಮ್ಗೆ ಇದೆಲ್ಲ ಎಡಿಟ್ ಅಂತ ಗೊತ್ತಿಲ್ಲ, ಮನ್ಸಾರ ಇಲ್ಲ. ಏನೋ ನಮ್ಮ ಫ್ರಸ್ಟ್ರೇಷನ್ ಆಚೆ ಆಗ್ತೀವಿ, ಹೋಗ್ಲಿ ಬಿಡು. ನೀನು ಅವಕಾಶ ಸಿಕ್ತಾಗ ನೀವು ಎಡಿಟ್ ಆದ್ರೂ ಮಾಡ್ಕೊಳ್ಳಿ, ಕ್ರೆಡಿಟ್ ಆದ್ರೂ ಕೊಟ್ಕೊಳ್ಳಿ, ನಮಗ್ ಅದಲ್ಲ ಇದಿಲ್ಲ. ನಮ್ಗೆ ಅವಕಾಶ ಸಿಕ್ಕಿದ್ರೆ ನಾವು ಹೇಳ್ಕೊತೀವಿ ಅಷ್ಟೇ. ಆಯ್ತು. ನಿಮ್ಮಿಬ್ಬರಲ್ಲಿ ಫನ್ನಿ ಅಥವಾ ಜೋವಿಯಲ್ ಯಾರು? ನಾನಿಲ್ವಾ ಜೋವಿಯಲ್? ನೀವಾ ಜೋವಿಯಲ್ಲ? ನನ್ನ ಕೀರ್ತಿ ನೋಡಪ್ಪ, ನನ್ನ ಮುಖ ಹಾವಭಾವ ಇಲ್ಲ ಈ ಥರ ಏನೋ ಒಂದು ಸೈಲೆಂಟ್ ಕೋಪ, ಆದ್ರೆ ಮನಸ್ಸೊಳಗಿಂದ ಜೋವಿಯಲ್ ಆಗೇ ಇದ್ದೀನಿ. ಹೌದು, ಅವ್ರೊಬ್ರೇ ನಕ್ಕೋತಾರೆ. ಅವಳೊಬ್ಳೆ ನಕ್ಕೊಳ್ತಾಳೆ ಅಂದ್ರೆ ಇನ್ನೊಂದು ತಮಾಷೆ ಇತ್ತು. ಒಂದ್ಸರಿ ಅದೋ ಬೇರೆ ವಿಚಾರಕ್ಕೆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿದ್ವಿ. ನಾನು ಇವ್ರ ಅಣ್ಣನೂ ಡಾಕ್ಟ್ರು, ಬೇರೆ ಯಾವುದೋ ಕನ್ಸಲ್ಟೇಷನ್ ಹೋಗಿದ್ವಿ. ವೇಟ್ ಮಾಡ್ತಾ ಇದ್ವಿ ಡಾಕ್ಟ್ರು.
ಇವಳು ನಾನು ಅವರ ಅಣ್ಣ 3 ಜನ ಕೂತಿದ್ವಿ. ಒಬ್ಬ ಬಂದಿದ್ದ, ಅವನು ಆ್ಯಕ್ಚುಯಲ್ ಆಗಿ ಒಬ್ಬ ಪೇಷಂಟು. ಅವನು ಕ್ಷಣಕ್ಕೂ ನಗ್ತಾ ಇದ್ದ. ಅದನ್ನು ನೋಡಿ ನಗ್ತಾ ಇದ್ರು. ಅಲ್ಲಿ ಬಂದವಳು ಅಟೆಂಡೆಂಟು, ಇದರಲ್ಲಿ ಯಾರು ಹುಚ್ಚರು? ಅವನನ್ನು ನಗ್ತಾ ಇರುವಾಗ ನಾವು ನಗ್ತಾ ಇದ್ವಿ. ಅವ್ನು ಸೀರಿಯಸ್ ಆದ ತಕ್ಷಣ ನಾವು ಸೀರಿಯಸ್ ಆಗ್ಬಿಡ್ತಿದ್ವಿ. ಅಂದ್ರೆ ಅವ್ನು ಯಾವ ಮೂಮೆಂಟ್ ಅಲ್ಲಿ ನಗ್ತಾನೆ, ಯಾವ moment ಇಷ್ಟು ಜನ ಬಂದಿದ್ದಾರೆ ಡಾಕ್ಟರ್ ನೋಡಕ್ಕೆ. ನಾವು 3 ಜನ ಹುಚ್ಚರು ಅಂದ್ಕೊಂಡಿರ್ತಾರೆ ನೋಡಿದವರು. ಆ ಥರ ಆಗಿತ್ತು ಅಷ್ಟೇ. ನಾನು ಜೋಗಿಯಲ್ಲಾಗಿದ್ದರೆ. ನಿಮ್ಮಿಬ್ಬರಲ್ಲಿ ಡ್ರೆಸ್ಸಿಂಗ್ ಸೆನ್ಸ್ ಯಾರಿಗೆ ಚೆನ್ನಾಗಿದೆ? ಇಲ್ಲ, ಇಬ್ಬರಿಗೂ ಇದೆ. ಇಬ್ರಿಗೂ ಇಲ್ಲ ಅಂದ್ಬಿಟ್ಟು ಅದರಲ್ಲ ಇಬ್ರಿಗೂ ಇಲ್ಲ ಅನ್ಕೊಂಡೆ ನಾನು. ಒಬ್ರಿಗಲ್ಲ, ಇಬ್ರಿಗೂ ಇದೆ ಅಂತ. ಇಬ್ರಿಗೂ ಇದೆ. ಬಟ್ ನೋಡಿ, ನೀವು ಹೇಳದೆ ಇಬ್ರು ಗ್ರೀನ್ ಹಾಕೊಂಡ್ಬಂದಿದ್ದೀರಲ್ಲ. ಹೌದು, ಗೊತ್ತಿರಲಿಲ್ಲ. ಬಟ್ ನಂದು ನಿಮ್ದು ಒಂದೇ ಥರ ಗ್ರೀನು. ಹೌದು. ಬಟ್ ನನ್ ಸ್ವಲ್ಪ ಕಾಸ್ಟ್ಲಿ. ಇವ್ರು ಸ್ವಲ್ಪ ದೇಸಿ. ಹೌದು, ನಾವು ನಿಮ್ಮಷ್ಟು ಸಾವುಕಾರಲ್ಲ. ರಾಮರಾಜ್. ಈಗ ವಿದ್ಯಮ್ಮ 30 ವರ್ಷದಿಂದ 30+ ಇಯರ್ಸಿಂದ ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಿ. ಸಿಕ್ಕಾಪಟ್ಟೆ ಆಲ್ಮೋಸ್ಟ್ 100-120 ಮೇಲೆ ಸೀರಿಯಲ್ಸ್ ಆಗಿದೆ ಅಲ್ಲ? 200 ಆಗಿರ್ಬೋದು. ಓ ಸೂಪರ್. ಹಂಗೆಲ್ಲ ಹೇಳ್ಬಾರ್ದು. ನಾವು ಚಿಕ್ಕ ವಯಸ್ಸಿಂದ ನಿಮ್ಮನ್ನ ನೋಡ್ಕೊಂಡ್ ಬೆಳೆದಿದ್ದೀವಿ. ನೀವು ಚಿಕ್ಕ ವಯಸ್ಸವರಾಗಿ ಎಷ್ಟು ವರ್ಷಪ್ಪ ನಿಂಗೀಗ? ನಮ್ಮ ಅಪ್ಪ ಅಮ್ಮ ಎಲ್ಲ ಅವ್ರ ಚಿಕ್ಕ ವಯಸ್ಸಿಂದ ನಿಮ್ಮನ್ನ ನೋಡ್ಕೊಂಡ್ ಬೆಳೆದಿದ್ದಾರೆ. ಓ, ನಾನು ಹಾಗಾದ್ರೆ ಒಂಥರ ಈ ತುಂಬಾ ಈ ನಾಗಸಾಧುಗಳು ಇರ್ತಲ್ಲ, ಅವ್ರಿಗೆ ವಯಸ್ಸೇ ಆಗಲ್ವಂತೆ, ಆ ಥರ ನಾನು ನಾಗಿಣಿ ಸಾಧು ನೀವು. ಆಶ್ಚರ್ಯ ಏನಂದ್ರೆ ಸೌಜನ್ಯ, ಅದು ನೀವು ಹೀಗೆ ಚಿಕ್ಕವರು, ನಿಮ್ಮ ಹಾಗೆ ಚಿಕ್ಕವರಾಗಿದ್ದು ಪರ್ಯಾಯ ಸ್ವಾಮಿಗಳು ಒಬ್ರು ಅಜ್ಮಾನ್ ಮಠಕ್ಕೆ ಹೋಗಿದ್ವಿ ನಾವು ಇದಕ್ಕೆ. ಅವಾಗ ಅವರು ಇವಳನ್ನ ಕ್ಯೂನ ಎಲ್ಲೋ ನೋಡಿ ಅವ್ರ ಪಟ್ಟಶಿಷ್ಯನ ಹೋಗಿ ಕರೆಸಿ, ಆಮೇಲೆ ನೋಡಿಮ್ಮ, ನಾನು ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಬಿಸಾಕ್ಬಿಟ್ಟು ನಿಮ್ ಸೀರಿಯಲ್ ನೋಡ್ತಿದ್ದೆ ಅಂತ ಹೇಳಿದ್ರು. ಅಲ್ಲಿಗೆ ನೋಡ್ಕೊಂಬ, ನೀವು ಹಾಗೆ ನೋಡಿರ್ಬೇಕು. ನಮ್ಮ ಅಮ್ಮನೂ ಹೇಳ್ತಿದ್ರು, ನಾವು ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಬಿಸಾಕಿ ಇರ್ಬೋದು. ವದ ಕೊಡ್ತಾ ಇರ್ಲಿಲ್ವಾ ಬ್ಯಾಗ್ ಬಿಸಾಕಿದ್ರೆ? ಕೊಟ್ಟಿಲ್ಲ, ಅದಕ್ಕೆ ಹಿಂಗೆ. ಅದಕ್ಕೆ ಯಾವಾಗ ಹೇಳ್ತಾ ಇರ್ತೀನಿ. ಬಟ್ ಜೋಕ್ಸ್ ಅಪಾರ್ಟ್, ಸುಮಾರು 20,000ಕ್ಕೂ ಹೆಚ್ಚು ಎಪಿಸೋಡ್ಗಳಲ್ಲಿ ಅಭಿನಯಿಸಿದ್ದಾರೆ ಇವರು. ಸುಮಾರು 150ಕ್ಕೂ ಹೆಚ್ಚು ಸೀರಿಯಲ್ಗಳು, 35ಕ್ಕೂ ಹೆಚ್ಚು ಸಿನಿಮಾ. ಸಿಕ್ಕಾಪಟ್ಟೆ ದೊಡ್ಡ 35 ಇಲ್ಲಪ್ಪ, 25. ಅದೇ ಇವರೇ ಹೇಳಿ ಅಂತ ಹಂಗ. ಸಿಕ್ಕಾಪಟ್ಟೆ ದೊಡ್ಡ ಎಕ್ಸ್ಪೀರಿಯನ್ಸು. ಈ ಥರ ಎಕ್ಸ್ಪೀರಿಯನ್ಸ್ ಇರೋರ್ನ, ಇಷ್ಟು ವಯಸ್ಸಾಗಿರೋರ್ನ ಹತ್ರದಿಂದ ನೋಡಿದ್ರೆ ನಮ್ಮ ಸೌಭಾಗ್ಯ. ಅಷ್ಟು ಖುಷಿ ಇದೆ ನಮಗೆ. ಅಂದ್ರೆ ಅಷ್ಟು ವರ್ಷ ನಾ ಬದುಕಿದ್ದೀನಿ. ಬಂದಾರ್ಥ. ನಿಜವಾಗ್ಲೂ ಅಲ್ಲ, ಇದು ಸಣ್ಣ ಸಾಧನೆ ಅಂತೂ ನಿಜವಾಗ್ಲೂ ಅಲ್ಲ. ಯಾಕಂದ್ರೆ ನೀವು ಹಳೇ ಕಾಲದ ಕ್ಯಾಮ್ರಾಗಳನ್ನು ನೋಡಿದ್ದೀರಾ, ಈಗ ಬಂದಿರೋ ಹೊಸ ಟೆಕ್ನಾಲಜಿನ ನೋಡಿದ್ದೀರಾ. ಅಲ್ಲ, ನಿಜ ಹೇಳ್ಬೇಕು, ನಾನು ಕ್ಯಾಮ್ರಾನ ನೋಡಿಲ್ಲ. ಕ್ಯಾಮ್ರಾ ನೋಡದೆ ಆ್ಯಕ್ಟ್ ಮಾಡ್ತೀರಾ ನೀವು? ಅಲ್ಲ, ಒಂದು ಹೇಳ್ತೀನಿ ಸೀರಿಯಸ್ ಆಗಿ, ಇತ್ತೀಚಿನ ಕೆಲವು ಕಲಾವಿದರು ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡೋದಕ್ಕಿಂತ ಹೊರಗಡೆ ಆ್ಯಕ್ಟ್ ಮಾಡೋದೇ ಜಾಸ್ತಿ. ಚೆನ್ನಾಗಿ ಹೇಳ್ದೆ ಅಲ್ವಾ? ಹೌದು. ಈ ಆನೆನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾರಲ್ಲ, ಅದಕ್ಕೆ ಏನಂತಾರೆ? ಗಣೇಶ. ಏನೋ ದೊಡ್ಡ ಪ್ರಶ್ನೆ ಇಟ್ಕೊಂಡು ನಾನು ಏನೆಲ್ಲ ಹೇಳ್ತಿದ್ದಾಳ. ದುಡ್ಡನ್ನ ನೀ ಏನೋ ಕೇಳಿದ್ರಿಂದ ಅದ್ರ ಹಿಂದೆ ಏನೋ ಇರ್ಬೇಕು ಅಂತ ಅನ್ಕೊಂಡು ಹಂಗೆಲ್ಲ ಹಾಗೆ ತುಂಬಾ ಬಿಸ್ಕೆಟ್ ತಗೊಳ್ತೀನಿ. ನಮ್ಮಲ್ಲಿ ನೋಡಿ ತುಂಬಾ ನಾರ್ಮಲ್ ಆಗಿ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಜನ. ಕರೆಕ್ಟ್. ಹೌದು. ಸೊ ಇದೇ ಥರದ್ದು ಇನ್ನೊಂದಿದೆ, ತುಂಬ ಚೆನ್ನಾಗಿದೆ. ನನಗೆ ಈ ಅಂಕಿತಾನ ನಿನ್ನ ಇಂಟರ್ವ್ಯೂ ನೋಡಿರ್ತೀರ ನೀವು, ಅವಳು ಕೇಳಿದ್ಲ ಅನನ್ಯ ನನಗೆ. ಒಂದು ಊರಲ್ಲಿ ಒಬ್ಬನಿಗೆ 6 ಬೆರಳಿರುತ್ತಂತೆ. ಅವನಿಗೆಲ್ಲರೂ ಹನುಮಂತ ಹನುಮಂತ ಅಂತ ಕರಿತಿರ್ತಾರಂತೆ. ಯಾಕೆ? ಏನು ಇನ್ನೊಂದ್ಸತಿ? ಒಂದು ಊರಲ್ಲಿ ಒಬ್ಬನಿಗೆ 6 ಬೆರಳಿರುತ್ತಂತೆ. 6 ಬೆರಳು. ಅವನಿಗೆಲ್ಲರೂ ಹನುಮಂತ ಹನುಮಂತ ಅಂತ ಕರಿತಿರ್ತಾರಂತೆ. ಯಾಕೆ? ನಾನು ಬೇರೆ ಥರ ಯೋಚನೆ ಮಾಡ್ಬೇಕಾ, ಸೀದಾ ಯೋಚನೆ ಮಾಡ್ಬೇಕಾ? ಹೆಂಗಾದ್ರೂ ಯೋಚನೆ ಮಾಡಿ. 6 ಬೆರಳಿರುತ್ತೆ ಯಾಕಪ್ಪ? ಅಯ್ಯೋ, ನೀನು ಸೀರಿಯಸ್ ಆಗಿ ತಗೊಳ್ತಾ ಇದೀಯ. ಅವನ ಹೆಸರು ಹನುಮಂತ, ಅದಕ್ಕೆ ಹನುಮಂತ ಅಂತ ನಾವು ನಾರ್ಮಲ್ ಆಗೇ ಇಲ್ಲ ಮನುಷ್ಯ. ದುಡ್ಡು, ಹಣನ ಒಂದು ಮೂರ್ತಿ ರೂಪದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಲಕ್ಷ್ಮಿ. ಅಕಸ್ಮಾತ್ ವಿದ್ಯೆನ ಒಂದು ಮೂರ್ತಿ ರೂಪದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಸರಸ್ವತಿ. ಇಲ್ಲ, ವಿದ್ಯಾಮೂರ್ತಿ. ವಿದ್ಯಾಮೂರ್ತಿನ ಸರಸ್ವತಿ. ನಿಮ್ಮನ್ನ ಸರಸ್ವತಿ ಅಂತ ಕರೀತಾರೆ ಅವ್ರು ಯಾವತ್ತಾದ್ರು? ಪಾಪ ಯಾರೋ ಆ ತಪ್ಪು ಮಾಡಲ್ಲ. ವಿದ್ಯಾ ಅಂತ ಇಟ್ಟೆ ತಡ್ಕೊಳಕ್ಕಾಗ್ತಿಲ್ಲ, ಸರಸ್ವತಿ ಅಂತ ಬೇರೆ. ಕ್ವಾಲಿಫಿಕೇಶನ್ ಏನು? ಬ್ಯಾ ಬ್ಯಾ ಬಾ BA. ಶೂಟ್ ದಿನ ಹೆಂಗಿರುತ್ತೆ ನಿಮ್ಮ ಡೈಲಿ ರೂಟೀನ್? ಶೂಟ್ ದಿನ ನಾನು 4:15ಗೆ ಹೇಳ್ಬೇಕು. ಯಾಕಂದ್ರೆ ನಾನು ಶೂಟಿಂಗಲ್ಲಿ ಊಟ ತಿಂಡಿ ಎಲ್ಲ ತಿನ್ನಲ್ಲ.
4:30 ಏನು ಇಂದಿರಾ ಕ್ಯಾಂಟೀನ್ ಅಡುಗೆ ಮಾಡಕ್ಕೆ ಹೋಗ್ತೀರಾ ನೀವು? ಇಲ್ಲ ಇಂದಿರಾ ಕ್ಯಾಂಟೀನ್ಗಲ್ಲ, ನಮ್ಮ ಕ್ಯಾಂಟೀನ್ಗೆ. ಹಾಂ. ನಮ್ಮ ಕ್ಯಾಂಟೀನ್. ಇವರು ವಿದ್ಯಾ ಕ್ಯಾಂಟೀನ್. ಮಗ, ಮೊಮ್ಮಗಳು, ಸೊಸೆ ಅವಳ್ದೇನೇನೋ ಅವಳು ಮಾಡ್ಕೋತಾಳೆ. ತುಂಬ ಮಡಿ ಅನ್ಸುತ್ತೆ ಅವ್ರು ನಿಮ್ಮ ಅಡುಗೆ ತಿನ್ನಲ್ಲ. ಆಗಲ್ಲ, ಅವಳ್ದೇನೇನೋ ಇರುತ್ತೆ. ಅದನ್ನೆಲ್ಲ ಮಾಡೋ ಪೇಷನ್ಸ್ ನನಗಿಲ್ಲ, ಅವಳಿಗಿದೆ. ಸೊ ಏನು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಇದು ಮಾಡ್ತಾರೆ ಅವರು? ಅದು ಏನೇನೋ ಇದೆ ಅವ್ರದ್ದು, ಏನು ಸಿರಿಧಾನ್ಯ, ಅದೆಲ್ಲ ಈಗಿನ ಕಾಲದವ್ರದ್ದು. ನಮಗೆಲ್ಲ ನಾವು ಹಳೆ ಕಾಲದವರು, ಅಷ್ಟು ಪೇಷನ್ಸ್ ಇಲ್ಲ, ನಿಜವಾಗ್ಲೂ ಇಲ್ಲ. ಅವಳಿಗೆ ತುಂಬ ಪೇಷನ್ಸ್ ಇದೆ. ಆಮೇಲೆ ಅದನ್ನೆಲ್ಲ ನಾವು ತಿನ್ನೋಕ್ಕಾಗಲ್ಲ. ಸೊ ನಾವು ತಿನ್ನೋಕ್ಕಾಗೋವಂಥದ್ದು ನಾನು ಮಾಡಿಬಿಡ್ತೀನಿ, ವೀಕ್ ಡೇಸ್ ಮಾತ್ರ. 4:30 ಎದ್ದು ಅಡುಗೆ ಮಾಡ್ತಾರೆ? ಅಲ್ಲ, 4:30 ಬರೀ ಅಡುಗೆ ಅಂತಲ್ಲ, ನನಗೆ BP ಇದೆಪ್ಪ, ತುಂಬ ಚೆನ್ನಾಗಿದೆ, ನನ್ನ ರಕ್ತ ಮೇಲಕ್ಕೆ ಹೋಗುತ್ತೆ. ಸೊ ಅದಕ್ಕೆ ಎಕ್ಸಸೈಸ್ಗಳು ಮಾಡಬೇಕು. ಆಮೇಲೆ ಮಂಡಿ ನೋವು ಅದು ಇದೆ, ಅದಕ್ಕೂ ಎಕ್ಸಸೈಸ್ ಮಾಡಬೇಕು. ಇದಕ್ಕೆಲ್ಲ ಟೈಮ್ ಬೇಕು. ಯೋಗ ಮಾಡ್ತೀರಾ ಬೆಳಗ್ಗೆ ಎದ್ದು? ಏನೇನಾದರೂ ಮಾಡ್ತೀನಿ, ಎಕ್ಸಸೈಸ್ ಒಟ್ಟಲ್ಲಿ. ಓಕೆ. ಅದು ಒಂದು ಗಂಟೆ ಕಾಲ, 1.5 ಗಂಟೆ ಕಾಲ ಆಗ್ಬಿಡುತ್ತೆ. ಅದಕ್ಕೆ ಮಿಕ್ಕಿದ ಟೈಮಲ್ಲಿ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡು ನಾನು ಡಬ್ಬಿಗೆ ಹಾಕ್ಕೊಂಡು ಯಾರ್ಯಾರಿಗೆ ಬೇಕೋ ಅದೆಲ್ಲ ಅವ್ರು ಹಾಕೋತಾರೆ. ಬಟ್ ನನಗೇನು ಬೇಕೋ ಅದೆಲ್ಲ ನಾನು ಮಾಡ್ಕೊಂಡು ಹೊರಟೋಗ್ತೀನಿ. ಬಟ್ ವೀಕೆಂಡಲ್ಲಿ ಮಾತ್ರ ಆರಾಮಾಗಿರ್ತೀನಿ. ಅದೆಲ್ಲ ನನ್ನ ಸೊಸೆ ನೋಡ್ಕೊಂಡ್ಬಿಡ್ತಾಳೆ. ಕೂತ್ ಜಾಗಕ್ಕೆ ತಿಂಡಿ ಸಪ್ಲೈ ಆಗುತ್ತೆ, ಯೋಚನೆ ಇಲ್ಲ. ರಾಣಿ ಥರ 2 ದಿನ ಮಜಾ ಮಾಡ್ತೀನಿ. ಒಳ್ಳೆ ಸೊಸೆ. ಡೈಟ್ ಪ್ಲಾನ್ ಹೆಂಗೆ ನಿಮ್ದು, ಏನು ಫಾಲೋ ಮಾಡ್ತೀರಾ? ಡಯಟ್ ಪ್ಲ್ಯಾನೇ ಮಾಡಲ್ಲ ನಾನು. ಅಂದರೆ ಈ ನಡುವೆ ಒಂದು 2-3 ವರ್ಷದಿಂದ ಹೇಗಾಗ್ಬಿಟ್ಟಿದೆ ಅಂದರೆ, ತಿಂಡಿ ತಿಂದಮೇಲೆ ಮಧ್ಯಾಹ್ನ ಏನು ತಿಂಡಿ ಚೆನ್ನಾಗಿ ಗಡದ್ದಾಗಿ ತಿಂದ್ಬಿಡೋದು. ಎಷ್ಟೊತ್ತಿಗೆ ತಿನ್ನೋದು ತಿಂಡಿ? ನಂಗೆ ಎಷ್ಟು ಬೇಗ ಇದ್ರೆ ಅಷ್ಟು ಬೇಗ ಹಸಿವಾಗುತ್ತೆ. ಓಕೆ. 4:15 ಎದ್ದರೆ ನಾನು 6 ಗಂಟೆಗೆಲ್ಲ ತಿಂಡಿ ತಿಂದ್ಬಿಡ್ತೀನಿ. ಅಂದರೆ ನಾನು ಎಷ್ಟೊತ್ತಿಗೆ ರೆಡಿ ಮಾಡ್ತೀನೋ ಅಷ್ಟೊತ್ತಿಗೆ ತಿಂಡಿ ತಿಂದ್ಬಿಡ್ತೀನಿ. ಮಧ್ಯಾಹ್ನ ಊಟ ಶೂಟಿಂಗಿಗೆ ಹೋದರೆ ಟೈಮಿಗೆ ಸರಿಯಾಗಿ ನಂಗೆ ಹಸಿವು ಶುರುವಾಗ್ಬಿಡುತ್ತೆ. 1 ಗಂಟೆಗೆಲ್ಲ ಡಣ್ಣು ನನ್ನ ಹೊಟ್ಟೆಲ್ ಗಡಿಯಾರ. ಆಗ ಪಾಪ ಎಲ್ಲರೂ ಬಿಟ್ಬಿಡ್ತಾರೆ ನನ್ನ. ಶೂಟಿಂಗಲ್ಲಿದ್ರೂ ಅಮ್ಮ ಊಟ ಮಾಡ್ಕೊಂಡಿರ್ತಾರೆ, ನಾನೇ ತೊಗೊಂಡು ಹೋಗಿರ್ತೀನಲ್ಲ, ಬ್ರೇಕ್ ಆಗಿರಲ್ಲ, ನನಗೆ ಊಟ ಮಾಡ್ಕೊಳ್ಳಿ ಬಿಡ್ತಾರೆ, ನಾನು ತಿನ್ಕೊಂಡ್ಬಿಡ್ತೀನಿ. ರಾತ್ರಿ ಏನಾದರೂ ಹಣ್ಣು ಅಥವಾ ತೀರಾ ಹಸಿವಾಯ್ತು ಅಂತಂದರೆ ಏನು ಬಾದಾಮಿ ಹಾಲು, ಅದೇ ಡ್ರೈ ಫ್ರೂಟ್ಸು, ಬಾದಾಮಿ ಹಾಲು, ಏನಾದರೂ ಹಣ್ಣು ಇರುತ್ತೆ. ಅನ್ನ, ರೊಟ್ಟಿ, ಚಪಾತಿ? ಅನ್ನ ತಿನ್ನೋದೇ ಇಲ್ಲ. ಅನ್ನನೇ ತಿನ್ನಲ್ವಾ ನೀವು? ಅನ್ನ ಅಂದರೆ ಬಿಳಿ ಅನ್ನ ತಿನ್ನಲ್ಲ. ತಿಂದರೆ ಇದೇನೋ ರೆಡ್ ರೈಸು ಅಥವಾ ಬ್ರೋಕನ್ ವೀಟು, ಅಂದ್ರೆ ಮೊಸರು, ಅವಲಕ್ಕಿ ಅಂದ್ರೆ ಅದರಲ್ಲೇ ಎಲ್ಲನೂ ಅದರೊಳಗೆ. ಎಷ್ಟು ವರ್ಷ ಆಯ್ತು ಬಿಳಿ ಅನ್ನ ಬಿಟ್ಟು ನೀವು? ನನ್ನ ಮಗಗೆ ಎಷ್ಟು ವರ್ಷಪ್ಪ? 43 ವರ್ಷ. ಅಷ್ಟು ವರ್ಷ ಆಯ್ತು. 43 ವರ್ಷದಿಂದ ಬಿಳಿ ಅನ್ನನೇ ಲೆಕ್ಕಕ್ಕೆ ಹಾಗೆ ತಿನ್ನಲ್ವಾ? ತಿನ್ನಬೇಕು ಅಂತ ಅನ್ಸಲ್ಲ. ಇದು ಇನ್ನೊಂದು ಗೊತ್ತಾ, ಇದು ಸೀರಿಯಸ್ ಆಗಿ ಹೇಳ್ತಿರೋದು. ನಿಮಗೆ ಈ ಕೆಂಪಕ್ಕಿ ಅಥವಾ ಬ್ರೋಕನ್ ವೀಟಲ್ಲಿ ತಿಂದ್ರೆ ಸಿಗೋ ತೃಪ್ತಿ ಬಿಳಿ ಅನ್ನದಲ್ಲಿ ಎಷ್ಟು ತಿಂದ್ರೂ ನಿಮಗೆ ಸಾಕಾಗಲ್ಲ. ಕ್ವಾಂಟಿಟಿ ಜಾಸ್ತಿ ಆಗ್ಬಿಡುತ್ತೆ ತಿನ್ನೋದು. ಅದು ಹೊಟ್ಟೆ ತುಂಬ್ದಾಗೆ ಅನ್ಸಲ್ಲ. ಅದಕ್ಕೋಸ್ಕರ ಅವಾಯ್ಡ್ ಮಾಡ್ತೀನಿ ಅದನ್ನು. ನಮ್ಮಲ್ಲಿ ಮರಳಿ ಸಂತೆ ಅಂತ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇದೆ. ಅವ್ರ ಸ್ಪೆಷಾಲಿಟಿ ಏನಂದ್ರೆ ಈ ತರ ಕೆಂಪಕ್ಕಿ, ಈ ಅಕ್ಕಿಗಳೇ ಒಂದು 10 ವೆರೈಟಿ ಅಕ್ಕಿಗಳಿದೆ. ಎಲ್ಲ ರಾಜಮುಡಿ ಅಕ್ಕಿ. ಇದು JP ನಗರಲ್ಲಿ ರಂಗಶಂಕರ್ ಆಗುತ್ತಾ ನಿಮ್ಗೆ? ಆ ರಂಗಶಂಕರದಿಂದ ಒಂದು 10ರಿಂದ 20 ಮೀಟರ್ ಅಷ್ಟೇ ವಾಕಬಲ್ ಅಲ್ಲಿದೆ. ಅವ್ರು ನಿಮ್ಗೋಸ್ಕರ ವಿಶೇಷವಾಗಿ ಏನೋ ಒಂದು ಗಿಫ್ಟ್ ಕಳಿಸಿದ್ದಾರೆ. ಈ ಮರಳಿ ಸಂತೆ ನಾವು ವಾಟ್ಸಪ್ ಮಾಡಿ ಕಳಿಸ್ಕೊಡ್ತಾರೆ. ಹೋಮ್ ಡೆಲಿವರಿ ಇದೆ. ಹೋಮ್ ಡೆಲಿವರಿ. ಅವರು ಇವ್ರ ಫ್ಯಾನ್ ಬೇರೆ ಸಿಕ್ಕಾಪಟ್ಟೆ. ನಾನು ಒಂದು 2 ಐಟಮ್ ಹಾಕಿ ಸಾಕು ಅಂದ್ರೆ ತುಂಬ ಕಳಿಸಿದ್ದಾರೆ. ನಿಂಗೇನು ಹೊಟ್ಟೆ ಕಿಚ್ಚ? ನಾನು ಹೇಳಿದೆ ಗುರು ಇಷ್ಟೊಂದು ಬೇಡ ಅವ್ರಿಗೆ ಸರ್, ಅವ್ರು ನನ್ನ ತುಂಬಾ ದೊಡ್ಡ ಫ್ಯಾನ್ ಸರ್ ಅಂತ. ನನಗೆ ಇದು ಲಗೇಜ್, ಕಾರ್ ಲಗೇಜ್ಗೆ ಇದಕ್ಕೆ 250 ರೂಪಾಯಿ ಇಸ್ಕೊಂಡ. ನೀನೇ ಬಂದ್ಮೇಲೆ ಅದೇನ್ ದೊಡ್ಡ ವಿಷಯ. ನಮ್ಮನೆಗೂ ಕಳ್ಸಲ್ಲ ಇಷ್ಟು. ಒಳ್ಳೇದಾಯ್ತು. ರಘು ಅವರೇ, ನೀವು ಫ್ಯಾನ್ ಅಂತ ಬೇರೆ ಹೇಳಿದ್ರಿ. ಮರಳಿ ಸಂತೆಯಲ್ಲಿ ರಘು ಅಂತ ತುಂಬಾ ಒಳ್ಳೆ ಗೆಳೆಯ ರಘು ಅವ್ರಿಗೆ, ಅವ್ರ ಕಡೆಯಿಂದ ನಿಮ್ಗೆ ಇದು. ಥ್ಯಾಂಕ್ ಯು. ಅಬ್ಬಬ್ಬಾ, ಅಯ್ಯೋ ಸಂಭ್ರಮ. ಮರಳಿ ಸಂತೆ ಹೆಸರೇ ತುಂಬಾ ಚೆನ್ನಾಗಿದೆ. ಯುವರ್ ನ್ಯೂ ಡೆಸ್ಟಿನೇಷನ್ ಫಾರ್ 100% ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ಲಿವಿಂಗ್. ಓಹೋಹೋ, ಏನೇನು ಸಿಗುತ್ತೆ ಅಂದರೆ ಟರ್ಮರಿಕ್, ಅರಿಶಿನ, ರೆಡ್ ಚಿಲ್ಲಿ, ಕೆಂಪು ಮೆಣಸಿನ್ಕಾಯಿ, ಕೋರಿಯಾಂಡರ್ ಸೀಡ್ಸ್, ಧನಿಯಾ, ಕೊತ್ತಂಬರಿ ಬೀಜ, ಬ್ಲ್ಯಾಕ್ ಪೆಪ್ಪರ್, ಕಾಳುಮೆಣಸು, ಜೀರಾ, ಜೀರಿಗೆ, ಪೆಪ್ಪರ್ ಏನೋ ಕಾಳುಮೆಣಸೇನೋ ಒಂದು ಯಾವ್ದಾದ್ರು ಎಡಿಟ್ ಮಾಡ್ಕೋತೀನಿ ಹೇಳಿ ನೀವು. ಮಸ್ಟರ್ಡ್, ಸಾಸಿವೆ,
ಕಾರ್ಡಮಮ್, ಏಲಕ್ಕಿ, ಕ್ಲೋವ್ಸ್, ಲವಂಗ, ಸಿನಮನ್, ಚಕ್ಕೆ, ಬೇ ಲೀಫ್ ಅಂದ್ರೆ ಏನು ಪತ್ತ, ಅದೇ ಬೇಲಿ ಬಡ ಪತ್ತ, ಸ್ಟಾರ್ ಆನಿಸ್ ಅಂದ್ರೆ ಇದು ಬಿಸಿಬೇಳೆ ಬಾತು ಮಸಾಲೆ ಇದು, ಪಲಾವ್ ಪಲಾವ್ ಹೂವು. ಮಸಾಲೆ. ಮುಳ್ಳು ತರ ಇರುತ್ತೆ ಅದು. ಅದೇ ಆಮೇಲೆ ಸಾಂಬಾರ್ ಪೌಡರ್, ಬೆಲ್ಲದ ಪುಡಿ ಸಿಗುತ್ತೆ. ಆಮೇಲೆ ಇನ್ನೊಂದು ಯಾವುದು ಪ್ರೋಸೋ ಮಿಲೆಟ್, ಅದು ಬಾರಗು, ನಾ ಹೆಸರೇ ಕೇಳಿಲ್ಲ ಇದು. ಅದೇ ಶ್ರೀಲಂಕಾದಲ್ಲಿ ಬರಗು ಅಂತ ಬರಗುನಾ, ಇಲ್ಲಿ ಬಾರಗು ಅಂತ ಹಾಕಿದ್ದಾರೆ. ರಘುವರೇ ಬನ್ನಿ. ರಘುವರೇ ಖುಷಿನಾ? ಎಲ್ಲ ರಘು ಅವ್ರೆ. ತಪ್ಪ ಓದಿದ್ದಾರೆ ಖುಷಿನಾ? ಏನಿಲ್ಲ, ಕರೆಕ್ಟ್ ಆಗಿ ಓದಿದೀನಿ, ಅಷ್ಟ್ರ ವಿದ್ಯೆ ಇದೆ ನನಗೆ. ಆಮೇಲೆ ತುಂಬಾ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು ರಘುವರೇ. ತುಂಬಾ ಧನ್ಯವಾದಗಳು. ಇದು ಹಿಂಗ್ ಒಳ್ಳೆ ಚಿಕ್ಕಮಗಳೂರು ಕಾಫಿ ಕಳಿಸ್ಕೊಡಿ, ನಾನು ಆರ್ಡರ್ ಮಾಡ್ತೀನಿ. ಇದ್ ನೋಡಿ, ನಾವೆಲ್ಲ ಒಟ್ಟಿಗೆ ತರಿಸ್ಬೋದು. ಮರಳಿ ಸಂತೆಗೆ ಬರ್ತೀವಿ ಅಥವಾ ಮರಳಿ ಸಂತೆಯಿಂದ ತರಿಸ್ಕೊತೀವಿ. ನಾವು ವಿಜಯನಗರದಿಂದ ಜಯನಗರ ತುಂಬಾ ದೂರ, ಆದ್ರೂ ಆ ಕಡೆ ಬಂದಾಗ ಖಂಡಿತ ತಗೊಂಡು ವಿಜಯರು ಒಟ್ಟಿಗೆ ಇಲ್ಲ, ಹೋಮ್ ಡೆಲಿವರಿ ಫ್ರೀ ಇದೆ. ನೀವು 1,000 ರೂಪಾಯಿ ಮೇಲೆ 2,000 ರೂಪಾಯಿ ಮೇಲೆ ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಫ್ರೀ ಇದೆ. ನೋಡಿ, ಇದನ್ನ ಈ ಚಾನೆಲ್ ನೋಡ್ತಿರೋರೆಲ್ರಿಗೂ ಇದು ಒಂದು ಸಲಹೆ ಸೂಚನೆ, ಖಂಡಿತ ತರಿಸ್ಕೊಂತೀನಿ. ಯಾಕೆಂದ್ರೆ ಈಗೀಗ ಸಾವಯವ ಕೃಷಿ ಪದಾರ್ಥಗಳು ತುಂಬಾ ಅಗತ್ಯ ಇದೆ. ಯಾಕೆಂದ್ರೆ ಈ ಜಂಕ್ ಫುಡ್ಸ್ ಅಂತಾರಲ್ಲ, ಅದನ್ನು ತಿಂದು ಎಲ್ರಿಗೂ ಆರೋಗ್ಯ ಕೆಟ್ಟೋಗಿರುತ್ತೆ. ಸೊ ಇದನ್ನ ತರಿಸ್ಕೊಂತೀನಿ, ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಹೊಟ್ಟೆ ಕೆಡೋದಿಲ್ಲ. ಈಗ ಮರಳಿ ಸಂತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು. ಬನ್ನಿ ಮರಳಿ ಸಂತೆಗೆ. JP ನಗರದಲ್ಲಿ ಇದರ ಅಂಗಡಿ ಇದೆ. ಎಲ್ಲರೂ ಇಲ್ಲಿ ಸಿಗುವ ಸಾವಯವ ಪದಾರ್ಥಗಳನ್ನು, ಕೃಷಿ ಪದಾರ್ಥಗಳನ್ನು ಕೊಂಡು ತಿಂದು ಆನಂದಿಸಿ. ನಿಮ್ಮ ಹೊಟ್ಟೆಯನ್ನು ಹುಷಾರಾಗಿಟ್ಕೋಬಹುದು. ನಲಿಯಿರಿ, ತಿಂದು ನಲಿಯಿರಿ, ಹೊಟ್ಟೆ ನುಲಿಯುವುದಿಲ್ಲ. ಆಮೇಲೆ ನೀವು ಸಿಕ್ಕಾಪಟ್ಟೆ ಕ್ರಿಕೆಟ್ ಫ್ಯಾನ್ ಅಂತ ಕೇಳ್ಪಟ್ಟೆ ನಾನು. ಅಯ್ಯೋ ತದ್ವಿರುದ್ಧ. ಕುರ್ಮ, ನಾನು ಎಷ್ಟು ಇಷ್ಟಪಡ್ತೀನೋ ಅದಕ್ಕೆ ತದ್ವಿರುದ್ಧ. ಇವರು ಇಷ್ಟಪಡೋದು ಸೋಮಾರಿಗಳ ಆಟ. ಅವಳು ಇದನ್ನ ಏನ್ ಕರೀತಾಳೆ ಅಂದ್ರೆ ಸೋಮಾರಿಗಳ ಆಟ ಅಂತಾಳೆ. ಹೌದು, ಸೋಮಾರಿಗಳ ಸುಮ್ಮನೆ ಇಟ್ಟಿಲ್ಲ ಅವ್ರಿಗೆ ವಿದ್ಯಾಮೂರ್ತಿ ಅಂತ, ಅಷ್ಟು ವಿದ್ಯೆ ಇದೆ ಅವ್ರಿಗೆ ಗೊತ್ತು. ಸೋಮಾರಿಗಳ ಆಡೋದು ಇದಷ್ಟ. ಏನದು ಬೌಲಿಂಗ್ ಮಾಡೋರು, ಬ್ಯಾಟ್ ಇಟ್ಕೊಂಡು ಆಡೋರು ಬಿಟ್ರೆ ಇನ್ನೆಲ್ರು ಅಂತ ಆಡ್ತಿರ್ತಾರೆ, ಹುಚ್ಚಿರ್ತಾರೆ. ಇವ್ರ ತರನೇ ಇವ್ರು ಕೂತ್ಕೊಂಡು ಅಲ್ಲಿ ನೋಡ್ತಿರ್ತಾರಲ್ಲ, ಹಿಂಗೆ ಹೊಟ್ಟೋಗಿರ್ತಾರೆ. TV ಒಳಗೆ ಹೋಗಿ ನೋಡ್ಬೋದು ಅಂದ್ರೆ ಅದನ್ನು ಮಾಡ್ಬಿಡ್ತಿದ್ರೆ ನಾವು. ನೋಡಿ, ಒಂದ್ ಕಾಲದಲ್ಲಿ ಹಾಕಿನೇ ಫೇಮಸ್, ಇಂಡಿಯಾನೇ ಹಾಕಿ, ಫೇಮಸ್. ಫುಟ್ಬಾಲ್ ಅದು ಇವಾಗ ಎಲ್ಲಾಗೋಯ್ತು. ಜನ ಇಷ್ಟಪಡ್ತಾರೆ ಇವಾಗ ಕ್ರಿಕೆಟ್. ಅಷ್ಟು ಜನ ಅದಕ್ಕೋಸ್ಕರನೇ ಒನ್ ಡೇ ಹೋಗಿ 50 ಓವರ್ಸ್ ಹೋಗಿ ತಿರುಗಿ 20 ಓವರ್ಸ್ ಬಂದ್ಬಿಟ್ಟಿದ್ದಾರೆ. ಇಲ್ಲ, ಮೊನ್ನೆ ಮೋದಿ ಹೇಳಿದ್ರಲ್ಲ, ಮೋದಿ ಅವ್ರು ಹೇಳಿದ್ರು ಮೊನ್ನೆ, ಏನಂತ ಸೀರಿಯಲ್ಗಳು ಪ್ರತಿಭೆ ಇರೋರಿಗೆ ಮನೋರಂಜನೆ, ಅದು ತುಂಬಾ ಮಕ್ಕಳಿಗೆ ಪ್ರತಿಭೆ ಬೆಳೆಯುತ್ತೆ. ಕ್ರಿಕೆಟ್ ನೋಡಿದ್ರೆ ಅದು ಸೋಮಾರಿಗಳ ಆಟ ಅಂತ ಮೋದಿ ಅವರು ಹೇಳೋದು. ಆಯ್ತು, ಆಮೇಲೆ ಕರೆಕ್ಟ್. ಅವ್ರದ್ದು ವೃಶ್ಚಿಕ ರಾಶಿ, ನಂದು ವೃಶ್ಚಿಕ ರಾಶಿ. ಮೋದಿಯವರು ಛೇ ಮೋದಿಯವರು ಹೇಳಿದ್ರು ಅದು ಏನು. ಹೌದು, ಹೇಳಿದ್ದಾರೆ. ಸೀರಿಯಲ್ ತುಂಬಾ ಪ್ರತಿಭಾವಂತರಿಗೆ ತುಂಬಾ ಒಳ್ಳೇದು ಸೀರಿಯಲ್. ಕ್ರಿಕೆಟ್ ಸೋಮಾರಿಗಳ ಆಟ ಅಂತ. ಅವರು ಏನಕ್ಕೆ ತುಂಬಾ ಹಾರ್ಟ್ ಕೊಟ್ಟೈತೆ ಅಂದ್ರೆ ಇವರು ಡೈ ಹಾರ್ಡ್ ಫ್ಯಾನ್. ಫುಲ್ ಹೆಂಗೆ ಅಂದ್ರೆ ಎಲ್ಲ ಇವ್ರು ಬಿಟ್ರೆ ಇವ್ರು ಏನೋ ಗೆದ್ದುಕೊಂಡ ಬಂದ್ಬಿಡ್ತಿದ್ರು ಪ್ರಪಂಚನ ಅನ್ನೋ ತರ ಆಡ್ತಾರೆ ಇವರು. ಮೊದ್ಲು ನಂಗೆ ಇನ್ನೂ ಗೊತ್ತಿರ್ಲಿಲ್ಲ ಇವ್ರದ್ದು ಈ ಹುಚ್ಚು ಅಂತ. ನಾನು ನಿದ್ದೆ ಬಂದ್ಬಿಡ್ತಿತ್ತು, ಮಧ್ಯರಾತ್ರಿ ಎಲ್ಲ ಬರುತ್ತಲ್ಲ ಒಂದೊಂದ್ಸತಿ, ಕುಕ್ಕೊಳ್ಳೋರು ಎಲ್ಲೋ ಬಿದ್ಗಿದ್ರು, ಶಾಕ್ ಹೊಡಿತು ಅಂತ ನಾನ್ ಬೆಚ್ಚ ಬೀಳ್ತಿದ್ದೆ. ನಿದ್ದೆ ಮಾಡಕ್ ಬಿಡ್ತಾ ಇರ್ಲಿಲ್ಲ ಮನುಷ್ಯ. ಇವ್ರು ಕೂಗಾಟ ಕಿರ್ಚಾಟ. ಈ ಮನೇಲಿ, ಇನ್ನು ಹಳೆ ಮನೇಲಿ ಇದ್ದಾಗ ಹತ್ತತ್ರ ಬೇರೆ ಯಬ್ಬಾ, ನಂಗೆ ಅದರಿಂದ ಇನ್ನೂ ಒಂದಷ್ಟು ಕೋಪ. ನಂಗೆ ಕಂಡ್ರೆ ಆಗಲ್ಲ. ಹೈ ಫೈ ಮ್ಯಾಮ್, ನನಗೂ ಸೇಮ್ ಇರಿಟೇಷನ್ ತುಂಬಾ ಮ್ಯಾಚ್ ಆಗುತ್ತೆ. ಹೌದು, ಒಂದ್ ಕೆಲಸ ಮಾಡಿ, ನೀವಿಬ್ರು ಒಂದೇ ಮನೇಲಿ ಇದ್ದು ಬಿಡಿ ನಾಳೆಯಿಂದ. ನಾನು ಇರ್ತೀನಿ. ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತಾ? ಮೀನಿಂಗ್ಲೆಸ್ ಅಲ್ಲ, ನಾವು ಹಳೆ ಮ್ಯಾಚ್ ಹೈಲೈಟ್ಸ್ ಬಿಡಲ್ಲ, ಸುಮ್ಮನೆ ನೋಡ್ತೀವಿ. ಅದೇ ಇವ್ರದ್ದು ಅದೇ ಕಥೆ. ಅದ್ರಷ್ಟು ನೆಮ್ಮದಿ ಇನ್ನೇನು ಇಲ್ಲ. ಗೆದ್ದು ಸೋತು ಬೈಸ್ಕೊಂಡು ಎಲ್ಲ ಆಗೋಗಿರುತ್ತೆ, ಕುತ್ಕೊಂಡು ನೋಡ್ತಾ ಇರ್ತಾರೆ. ಏನ್ ಕೆಲಸ ಇಲ್ಲ ಮಾಡಕ್ಕೆ. ಆಟ ನೋಡಿ, ಎಲ್ಲ ಆಟನಂತೆ. ನಾವೇನಾದ್ರೂ ಸೀರಿಯಲ್ ಮತ್ತೇನಾದ್ರೂ ಹಾಡು ಹಾಕೊಂಡ್ರೆ ಅದೇನ್ ದರಿದ್ರ ನೋಡಿದ್ದೆ ನೋಡ್ತಿರ್ತೀಯ. ಇವ್ರೇನ್ ಮಾಡೋದು, ಅದ್ರ ಗತಕಾಲ ವೈಭವ ಅದ್ ಮುಗ್ದೋಗಿರುತ್ತೆ, ಕುತ್ಕೊಂಡು ನೋಡ್ತಾರೆ. ಅವಾಗ ಹೊಸ ರಿಯಾಕ್ಷನ್ ಕೊಡ್ತಾರೆ. ಕೋಪ ಬರುತ್ತೋ ಇಲ್ವಾ? ನನ್ನೆಲ್ಲ ಫ್ರಸ್ಟ್ರೇಷನ್ ನೀವು ಆಚೆ ಹಾಕ್ತಾ ಇದೀರಿ, ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಹೆಸರು ಕೇಳಿದ್ರೆ ಕೋಪ ಈಗ TN ಸೀತಾರಾಮ್ ಸರ್ ಕ್ರಿಕೆಟ್ ಬಗ್ಗೆ, ಅವರು ಕ್ರಿಕೆಟ್ ಫ್ಯಾನ್, ಅವರು ಕ್ರಿಕೆಟ್ ಅವರು ಕ್ರಿಕೆಟ್ ಬಗ್ಗೆನೇ ಒಂದು ಸೀರಿಯಲ್ ತೆಗಿತಾರೆ.
ನಾನ್ ಮಾಡಲ್ಲ ನೀವೇ ನಾನ್ ಮಾಡಿದ್ರು ಇದೇ ರೋಲೇ ಮಾಡೋದು. ಅಯ್ಯೋ ದೇವ್ರೆ. ಬೈತಾ ಇರ್ತೀನಿ, ತುಂಬಾ ಬೈತೀನಿ. ನಿಮ್ಮ ರೋಲ್ ಓಪನಿಂಗ್ ಬ್ಯಾಟ್ಸ್ಮನ್. ಖಂಡಿತ ನಾ ಮಾಡಲ್ಲ. ನಾನು ಬ್ಯಾಟ್ ತಗೊಂಡು ಎಲ್ರಿಗೂ ಹೊಡೆದ್ಬಿಡ್ತೀನಿ. ಬಾಲ್ ಹೊಡೆಯಲ್ಲ, ತಲೆನೇ ಹೊಡೆಯಲ್ಲ. ಎಷ್ಟು ಕೋಪ ಇದೆ ನಂಗೆ ಕ್ರಿಕೆಟ್ ತಲೆ ಕಂಡ್ರೆ. ಸುಸ್ತಾಗೋದು ನನಗೆ ಸೀರಿಯಸ್ಲಿ ನಕ್ಕು. ನನ್ನ ಎಲ್ಲ ಒಡೆ ಇದ್ದ ಕೋಪನ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ರಿ. ಅಲ್ಲ, ನೀನೇ ಹೇಳ. ವಿಚಿತ್ರ ಈಗ ಒಂದ್ ನಿಮಿಷ ಇರಿ ನೀವು. ವಿಚಿತ್ರ ಈಗ ಒಂದ್ ನಿಮಿಷ ಇರಿ ನೀವು. ಏನೋ ನಮ್ ದೇಶದವ್ರೆ ಎಲ್ರು ಆಡ್ತಿದ್ದಾರೆ ಇನ್ನೊಬ್ಬ ದೇಶದ ಮೇಲೆ ಅಂತಂದ್ರೆ ನಮ್ ದೇಶ ನಾವು ಅಭಿಮಾನ ತೋರ್ಸಕ್ ಒಂದ್ ಅರ್ಥ ಇರುತ್ತೆ. ಇದ್ಯಾವ್ದೋ ಈ IPL ಅಲ್ಲ ಅದು. ಅದ್ರೊಳಗೆ ಬೇರೆ ಬೇರೆ ದೇಶದವ್ರನ್ನ ಬೆಂಗಳೂರಿನವ್ರಿಗೆ ಆಡೋದಂತೆ. ಏನಂತ ಅಭಿಮಾನ ಇರುತ್ತೆ? ಏನ್ ಅಭಿಮಾನ ಇರುತ್ತೆ ತಲ್ಕಾಯಿ? ನಾನು ಶುರುನಲ್ಲಿ ಕೇಳಿದ್ದೆ ಇವನ್ನ, ಬೆಂಗಳೂರವರ. ನನಗೆ ತುಂಬ ಕ್ರಿಕೆಟ್ ಗಂಧ ಗಾಳಿ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ, ನಾನು ನೋಡೋದು ಇಲ್ಲ. ಇವ್ರು ನೋಡಿದಾಗ ಬರೀ ಕಾಫಿ ಸಪ್ಲೈ ಅಷ್ಟೇ. ಇವ್ನು ಬೆಂಗಳೂರವನ, ಇವ್ನು ಫಾರಿನರ್ ಅಲ್ವಾ, ಇವ್ನು ಬೆಂಗಳೂರವನ. ಇವ್ನು ಎಷ್ಟು ಇರಿಟೇಟ್ ಆದ ಅಂದರೆ, ಹಿಂಗಲ್ಲ, ಇದ್ರ ಪ್ಯಾಟ್ರನ್ ತುಂಬ ಇದೆ, ನಾನು ಮ್ಯಾಚ್ ಆದ್ಮೇಲೆ ಹೇಳ್ತೀನಿ ಅಂತ. ನಾನು ಮ್ಯಾಚ್ ಆದ್ಮೇಲೆ ಹೋಗ್ಲೇ ಇಲ್ಲ, ಎಕ್ಸ್ಪ್ಲನೇಷನ್ ಬೇಡ, ನಂಗೆ ಗೊತ್ತಾಗೋದು ಬೇಡ ಅಂತ. ದಡ್ಡ ಮುಂಡೆ ಆಡ್ತಾ ಇದೆ. ಕಂಡ್ರೆ ಆಗಲ್ಲ. ನಮ್ದು ಅಂತ ಅನ್ಕೊಳಕ್ ಏನೂ ಇಲ್ಲ, ಅಭಿಮಾನವೇ ಇಲ್ಲ. ಅದು ಯಾವ ನಾವು ಬಂದು ಆಡಿದ್ರೆ ನಮ್ಗೇನು ಅಭಿಮಾನ ಬರುತ್ತೆ? ಇವರು ಈ ಕ್ರಿಕೆಟ್ ಇದು ಔಟರ್ ಸರ್ಫೇಸ್ ಹಿಂಗೆ ಹೇಳ್ತಾ ಇದ್ದಾರೆ. ನಿಮಗೂ ಅಷ್ಟೇ ಇಂಟ್ರೆಸ್ಟ್ ಇಲ್ಲ, ಆದರೆ ನಿಮ್ಮ ಹತ್ರ ಹೇಳೋಕ್ಕೆ ನನಗೇನು ಕಷ್ಟ ಇಲ್ಲ. ಕೀರ್ತಿ ಹೇಳೋಕ್ಕೆ ಅದರಲ್ಲಿ ಭಾಳ ಸ್ವಾರಸ್ಯಕರ ಇದು. ಈ ರೇಸ್ ಕುದುರೆಗಳನ್ನ ಹೇಗೆ ತಮ್ಮ ಕುದುರೆಯನ್ನ ಇದು ಹೇಳ್ಕೊಂಡು ಬಿಡ್ತಾರೆ ನೋಡಿ, ಅದೇ ಥರನೇ ಇದು ಒಂಥರ ಅಲ್ಲಿಗೆ ಕ್ರಿಕೆಟ್ ಹಾಗೆ ಬೇರೆ ಬೇರೆ ದೇಶದವ್ರನ್ನ ಅಷ್ಟು ರೂಪಾಯಿ ಎಲ್ರು ಕುದುರೆಗಳು ಕೊಂಡ್ಕೊಂಡು ಕುದುರೆ ಓಡಿಸ್ತಾರೆ, ಮನುಷ್ಯನಲ್ಲ. ಅದೆಲ್ಲ ತಿಳ್ಕೊಂಡಿದ್ದೀವಿ. ಅದು ಒಳ್ಳೇದಲ್ಲ ಅಂತಾನು ನಮ್ಗೆ ಗೊತ್ತಿರುತ್ತೆ. ಆದ್ರೆ ಕ್ರಿಕೆಟು ಇದು ಬಾಲು ಬ್ಯಾಟು ಆಟ ಒಂದು ಇದಿರುತ್ತಲ್ಲ, ಅದು ನಮ್ಗೆ ಇಂಟ್ರೆಸ್ಟ್ ಅಂತ. ಅದು ಕಾಗೆನ ತಿರುಪತಿ ಕರ್ಕೊಂಡು ಹೋಗಿ ಗೋವಿಂದ ಅನ್ನೋ ಅಂದ್ರೆ ಏನನ್ನುತ್ತೆ? ಇವ್ರಿಗೆ ಅರ್ಥ ಆಗಲ್ಲ. ಕಾಗೆ ಹತ್ತರದೆ ಸದ್ದು ಕಾಗೆ ನಕ್ಕರದೆ ಸದ್ದು ಅಂತ ಗೊತ್ತು. ನೀವು ಕ್ರಿಕೆಟ್ ಹೇಳಿದ್ರು ಅದೇ ಇನ್ನೇನು ಅಲ್ಲ. ನಾನು ಇನ್ನೂ ನಕ್ಬಿಟ್ರೆ ಇಲ್ಲಿ ನೋವು ಬಂತು. ಇವರಿಬ್ರು IPL ಹಾಕ್ಬಿಟ್ಟು ಬಾಗ್ಲು ಹಾಕ್ಬಿಟ್ಟು ಕೂರ್ಸ್ಬಿಡೋಣ ಒಂದೇ ರೂಮಲ್ಲಿ. ಅದಕ್ಕಿಂತ ದೊಡ್ಡ ಸರಿ ನಾವೇನ್ ನೋಡ್ಕೊಂಡು ಕೂತಿರ್ತೀವಿ, ಟಿವಿ ಹೊಡೆದಾಕ್ಬಿಟ್ಟು ಬರ್ತೀವಿ ಅಷ್ಟೇ ಅಲ್ವೇನೆ? ಪಕ್ಕ. ಅದಕ್ಕೋಸ್ಕರ ಒಂದು ಬ್ಯಾಟ್ ಬೇಕಾದ್ರೆ ತಗೊಂಡು ಹೊಡೆದಾಕ್ಬಿಡ್ತೀವಿ. ಬ್ಯಾಟ್ ನಿಂಗಂದ್ರೂ ಹೋಗುತ್ತದು. ಬ್ಯಾಟೇ ಬೇಕು, ಬ್ಯಾಟ್ ಮುಟ್ಟಲ್ಲ ನಾವು. ನಿಮ್ಗೂ ಬೀಳ್ತಿರತ್ತಾ? ಬೀಳದ್ ಬೇಕು ಇವ್ರಿಗೆ. ನಂಗೆ ಆಸೆ ಇದೆ ತುಂಬಾ. ಹೌದಾ? ತಡ್ಕೊಳ್ಳಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಆ ಥರ ನಿಮ್ಮ ಆಸೆಗಳೇನಿದೆ ಆ ಥರದ್ದು? ನನಗಿಲ್ಲಮ್ಮ, ಆ ಥರ ಆಸೆಗಳಿಲ್ಲ. ಅವಳು ಆಟ ಆಡೋದೇ ಇಲ್ವಲ್ಲ. ಇವಳು ಟಿವಿನಲ್ಲಿ ಯಾವುದೋ ಏನೇನೋ ಈ ಮ್ಯೂಸಿಕ್ ಪ್ರೋಗ್ರಾಮ್ ರಿಯಾಲಿಟಿ ಶೋಗಳು ನೋಡ್ತಾಳೆ. ಅದರಲ್ಲಿ ನಾನು ನೋಡ್ತಾನೆ ಇದ್ದೀನಿ. ಎಷ್ಟು ವರ್ಷಗಳಿಂದನೂ ನೋಡ್ತಿದ್ದೀನಿ. ಬೇರೆ ಬೇರೆ ಬರ್ತಾರೆ, ಆದರೆ ಹಾಡೋದೆಲ್ಲ ಅದೇ ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ ಹಾಡು ಹಾಡಿ ಹೌದು ಎಷ್ಟು ಅಂತ ಹಾಡ್ತಾರೆ. ಎಷ್ಟೋ ಜನ ಕೇಳಿಸ್ಕೊಳ್ಳಲ್ವಾ ರೇಡಿಯೋ ಹಾಕಿ? ಅದೇ ಕಿಶೋರ್ ಕುಮಾರ್, ಅದೇ ತಾನೇ ಒಂದ್ ನಿಮಿಷ. ಹಾಗೆ ಕ್ರಿಕೆಟ್ ಏನಿಲ್ಲ ಕ್ರಿಕೆಟ್ ತರ ಏಕತಾನತೆ ಇರಲ್ಲ ಹಾಡಲ್ಲಿ. ಒಬ್ಬೊಬ್ಬರು ಸ್ಟೈಲ್ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ಬರು ಕಂಠ ಒಂದೊಂದ್ ತರ ಇರುತ್ತೆ, ಪೂರ್ತಿನೇ ಬೇರೆ. ನೀವು ಹಾಡ್ಗೂ ಇದಕ್ಕೂ ಕ್ರಿಯೇಟಿವಿಟಿ ಇರುತ್ತಂದ್ರೆ ಏನಿಲ್ಲ. ಹುಡುಗಿ ಮೇಲೆ ಸಪ್ಪನ್ನು ಕಿರಾಣಿ ಆಗೀತೋ ಅನ್ನೋದನ್ನ ಬೇರೆ ತರ ಹಾಡ್ಬಿಡ್ತಾಳ. ಬೇರೆ ತರ ಹಾಡೋದಲ್ಲ. ಅದೇ ಕಿಶೋರ್ ಕುಮಾರ್, ಅದೇ ರೇಡಿಯೋನಲ್ಲಿ ಅದೇ ನಾನು ಅದನ್ನೇ ಹೇಳ್ಕೊಳ್ತೀನಿ. ಇವಾಗ ರೇಡಿಯೋನಲ್ಲಿ ಈಗಲೂ ಸಹ ನಾನು ಹಾಕ್ತೀನಿ. ಅವ್ರಿಗೂ ಒರಿಜಿನಲ್ ಆಗಿ ಹಾಡಿರೋದನ್ನ ಕೇಳೋಕೆ ನಮ್ಗೆ ತುಂಬಾನೇ ಸಂತೋಷ ಇದೆ. ಈ ರಿಯಾಲಿಟಿ ಶೋನಲ್ಲಿ ಇದೇ ಥರ ಏನೋ ಒಬ್ಬ 4 ಜನ ಕೂತ್ಕೊಂಡ್ಬಿಡ್ತಾರೆ ಅನ್ನೋತಾರೆ. ಬರೀ ಬೂಟಾಟಿಕೆ, ಬಾಯ್ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ನನ್ನ ಕ್ರಿಕೆಟ್ ಅಂತಾಳೆ. ನೀವು ಹಾಕಿ ಆಡ ನೋಡ್ತೀವಿ, ಫುಟ್ಬಾಲ್ ಹಾಕಿ, ಇವಾಗ ಪಾಪ ಟೇಬಲ್ ಟೆನ್ನಿಸ್, ಹಾಕಿ, ಬಿಲಿಯರ್ಡ್ಸ್, ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಯಾರ್ಯಾರು ಆಡ್ತಾರೋ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ.
ಇದ್ರೊಳಗೆ ಹಾಗಿಲ್ಲ, 4 ಜನ ಬಿಟ್ರೆ ಮುಗ್ದೋಯ್ತು, ಇನ್ನೆಲ್ಲ ಹಿಂಗ್ ಅಯ್ಯೋ ಅವ್ನ್ ಬಿಟ್ನೆ ಅಂತ ಇವ್ರು ಹಿಂಗ ಆಡ್ತಿರ್ತಾರೆ ವಿನ ಅವ್ನ್ ಬಿಟ್ಟ ಏನೂ ಇಲ್ಲ ಅಲ್ಲಿ, ಅರ್ಥನೇ ಇಲ್ಲ. ನಾನು ನಿಮಗೆ ಕೀರ್ತಿ ಕ್ರಿಕೆಟ್ ನೋಡುವಾಗಿಂದ ವಿಡಿಯೋ ಮಾಡಿ ಕಳಿಸ್ತೀನಿ, ಆಮೇಲೆ ನಿಮ್ ಕೈಲಿ ಫೋನ್ ಮಾಡಿಸ್ತೀನಿ, ನೀವ್ ಹಿಂಗೆ ಬೈಬೇಕು ಕೀರ್ತಿನ. ಅದು ಈಗ್ಲೇ ಬೈತಾ ಇದ್ದೀನಿ. ಯಾವಾಗ ಬೈಯಲ್ವ ಫೋನ್ ಮಾಡಿದ್ರೆ? ಫೋನ್ ಮಾಡಿಡೋರ್ಗು ಬರೀ ಬೈಯದೆ. ರಾತ್ರಿ ನೋಡ್ತಾನಲ್ಲ ಅವನು, ಮಧ್ಯರಾತ್ರಿ, ಅವಾಗ ಫೋನ್ ಮಾಡು, ನಾ ಹೇಳ್ತೀನಿ ಅವನಲ್ಲಿ ಬೈಬೇಕು ಅಂತ ಹೇಳು, ನಂಗೆ ಬೈತೀನಿ, ಅವಾಗ ನಂಗೊಂದು ಸಮಾಧಾನ ಸಿಗುತ್ತೆ. ಇವಾಗ ನಾ ಬೈಯೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ರೆ ಕೇಳಿಸ್ಕೊಂಡು ಹೇಳ್ಬಿಡು. ಬರೀ ಬೈಯದೇ ಒಂದು ಎಡಿಟ್ ಮಾಡಿ ಕಳಿಸ್ಲಾ ನಿಮ್ಗೆ? ಇಲ್ಲ, ನನಗೆ ಇವ್ರು ಆಡಿದ ಮಾತಲ್ಲಿ ತುಂಬಾ ಒಳ್ಳೊಳ್ಳೆ ಪಾಯಿಂಟ್ ಹೇಳೋರು. ಕ್ರಿಕೆಟ್ ಪ್ರೇಮಿ, ಕಾಫಿ ಪ್ರೇಮಿ, ನಮಗೆ ಹೆಂಗೆ ಮ್ಯಾಚಿಂಗ್ ಸಿಗ್ತಿದೆ ಅವ್ರಿಗೂ ಮ್ಯಾಚಿಂಗ್ ಸಿಗ್ತಾನ, ಅವ್ರ ಖುಷಿಲಿ ಅವ್ರು ಇದ್ದಾರೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಒಬ್ಬರ ಖುಷಿನ ಇವ್ರು ಇದು ಮಾಡಕ್ಕೆ ಹೋಗಬೇಡಿ. ಇವಾಗ ನನ್ನ ಖುಷಿನ ಹಾಳು ಮಾಡೋವಲ್ಲ, ಕೋಪಿಸ್ಕೊಂಡು ಹುಡುಕ್ತೀನಿ ನಾನು. ಇವಳು ರಿಯಾಲಿಟಿ ಶೋ ನೋಡ್ತಾಳಲ್ಲ, ಇದೆಂತ ಇದು ಅಂದ್ಬಿಟ್ಟು ನಾನು ಅಂತೀನಿ. ನಮ್ಮ ಖುಷಿನ ಹಾಳು ಮಾಡ್ತಾದ್ರೆ ಇವಳು ತಂಟೆಗೆ ನಾನು ಹೋಗಲ್ಲ. ಸರಿನಾ? ಸರಿ. ಅಲ್ಲ, ಕರೆಕ್ಟ್ ಗಿರೆಕ್ಟ್ ಅಂತ ನಿನ್ನ ಕೇಳಬಾರ್ದು, ಯಾಕಂದ್ರೆ ನೀನು ಹಂಗೆ ಅಲ್ಲ, ಇಲ್ಲಿ ಈ ಪಾಯಿಂಟ್ ಆಫ್ ವ್ಯೂನ ನಾನು ಸರಿ ಅಂತ ಹೇಳ್ತೀನಿ. ಇದು ನೀವು ಬಿಳಿ ಹಕ್ಕಿ, ಅವ್ರ ಕೆಂಪಕ್ಕಿ, ಒಟ್ಟು ಜೋಡಿ ಹಕ್ಕಿ. ನೈಸ್. ನಿಮ್ಗೆ ನನಗಿಂತ ಹೆಚ್ಚು ಇಷ್ಟಪಡೋರು ಯಾರು ಸಿಗ್ತಾರೆ? ನನ್ನೇ ಮದುವೆ ಆಗಿ ಅಂತ ಯಾರಿಗೆ ಹೇಳಿ? ಅವ್ರಿಗೆ ಒಂದು 5 ವೆರೈಟಿಲಿ ಹೇಳ್ಬೇಕು. ಯಾರ್ಯಾರಿಗೆ ಕ್ಯಾಮ್ರಾಮನ್ಗೆ ಹೇಳ್ತೀರಾ? ನನಗಿಂತ ಪ್ರೀತಿ ಮಾಡೋರು ಯಾರು ಸಿಗ್ತಾರೆ? ನನ್ನ ಮದುವೆ ಆಗಿ ಪ್ಲೀಸ್ ಪ್ಲೀಸ್. ಸೊ ವಿದ್ಯಮ್ಮ ಇದು ಕಂಟಿನ್ಯೂಸ್ ಆಗಿ ರಿಪೀಟ್ ಆದಮೇಲೆ ವಿದ್ಯಮ್ಮ ಒಂದು ದಿವಸ ಏನು ಮಾಡಿದ್ರು ಅಂತ ಹೇಳಿದ್ರೆ ವಾರ್ನ್ ಮಾಡ್ತಾಯಿದ್ರು. ಅವ್ರು ಮಾಡೋ ಅಡುಗೆಗೆ 10ಕ್ಕೆ ಎಷ್ಟು ಕೊಡ್ತೀರಾ ನೀವು? 9:30ವರೆಗೂ ಕೊಡ್ತೀನಿ. ಬುದ್ಬಿಟ್ರೆ 10 ಕೊಡಿ ಆ ಕಡೆ. ಓ ಇವ್ರು ನನ್ನನ್ನು ಎತ್ಕೋತಾರೆ. ನಿಮ್ಮ ಗಂಡಂದ್ರಿಗೆ ಈ ಸೀರೆಗಳನ್ನ ತೆಕ್ಕೊಡಕ್ ಹೇಳಿ. ನಿಮ್ಮ ಗಂಡಂದ್ರಿಗೆ ಎಷ್ಟು ಜನ ಸ್ತ್ರೀಯರು ಇರ್ತಾರೋ ಅವ್ರಿಗೆಲ್ಲ ಗಂಡಂದ್ರಿದ್ರೆ. ಓಕೆ, ಸೀರಿಯಲ್ ಸ್ಟೈಲಲ್ಲಿ ಈಗ ನೀವು ಲಾಯರು, ನೀವು ಸೀತಾರಾಮ್ ಸರ್ಗೆ ನೀವು ಯಾಕೆ ಸೀರಿಯಲ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರಾ, ನೀವು ಮಾಡಬೇಕು ಅಂತ ಲಾಯರ್ ಸ್ಟೈಲಲ್ಲಿ ಆಕ್ಟ್ ಮಾಡಿ ಹೇಳಬೇಕು. ಯುವರ್ ಆನರ್, ಶ್ರೀಯುತ TN ಸೀತಾರಾಮ್ ಇವರು ಖ್ಯಾತ ನಿರ್ದೇಶಕರು. ಅಷ್ಟೇ ಅಲ್ಲ, ಇದು ಅಪರಾಧ ಅಂತ ನನ್ನ ಒಂದು ವಾದ. ನೀವು ಇದಕ್ಕೆ ಸರಿಯಾದ ನ್ಯಾಯವನ್ನ ಕೊಡಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ಸೂಪರ್. ಇದನ್ನ ಕೇಳಿಸ್ಕೊಂಡ್ಮೇಲೆ TN ಸೀತಾರಾಮ್ ಸರ್ ಸೀರಿಯಲ್ ಶುರು ಮಾಡಲೇಬೇಕು. ಸೀರಿಯಲ್ ಶುರು ಮಾಡ್ತಾರೋ ಇಲ್ವಾ, ಇವ್ರ ಮೇಲಂತೂ ಮನ ನಷ್ಟ ಮೊಕದ್ದಮೆ ಅಂತ ಆಗ್ತಾರೆ.